ಗಂಗೆ ಗೌರಿ ಜಗಳ ಅಥವಾ ಪಾರ್ವತಿ ಕಲ್ಯಾಣ ಎಂಬ ಸುಂದರ ಪೌರಾಣಿಕ ನಾಟಕದ ಒಂದು ತುಣುಕು. ನಾರಾಯಣ ನಾರಾಯಣ. ಹರಿಯುವ ನದಿಯು ಹರುಷದಲ್ಲಿ ತನ್ನ ಶ್ರುತಿಯನ್ನು ಸೇರಿಸಿ ಹಾಡುತ್ತಿರೆ. ಬೀಸುವ ಗಾಳಿಯು ಜೊತೆಯಾಗಿ ತನ್ನ ಧ್ವನಿಯನ್ನು ಸೇರಿಸಿ ಹಾಡುತ್ತಿರೆ. ಪ್ರಕೃತಿಯ ತನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ನಾರಾಯಣ ನಾರಾಯಣ. ಪ್ರಕೃತಿಯ ತನ್ನೊಡಲೊಂದಾಗಿ ಆ ಶ್ರೀಪತಿ ಧ್ಯಾನವ ಮಾಡುತ್ತಿರೆ. ಹರಿಹರಿ ಎಂದು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಹಾಗಾವೋ ಕಂದ. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಬಾಯೆಂದು ಎಲ್ಲಿದ್ದರೂ ಅವನು ಆಲಿಸುವ. ನಾರಾಯಣ ನಾರಾಯಣ. ಅಮ್ಮನ ಕೂಗಿಗೆ ಹೋಗಡುವ ಹಸುಗಂಧನ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವನು, ತನ್ನ ಭಕ್ತರನೇ ಕಾಪಾಡುವನು. ನಿಜ ಭಕ್ತಿಗೆ ಅವನು ಸೋಲುವನು, ತನ್ನ ಭಕ್ತರನೇ ಕಾಪಾಡುವನು. ಹರಿಹರಿ ಎಂದು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಹಾಗಾವೋ ಕಂದ. ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಹಾಗಾವೋ ಕಂದ. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು. ಹರಿನಾಮದ ಮಹಿಮೆಯ ನೀ ನೋಡು. ನಾರಾಯಣ ನಾರಾಯಣ ನಾರಾಯಣ. ಎಲ್ಲ ಬಸವ. ನನ್ನ ಹೆಸರಾದರೂ ಬ್ರಹ್ಮ ಮಾನಸ ಪುತ್ರ ನಾರದೋ ಕಲಹ ಪ್ರಿಯನೆಂಬುದಾಗಿ ನಾಮಾಂಕಿತವಿರುವುದು. ಅದು ಅಲ್ಲದೆ ನಾನಾದರೂ ಉಪಕಾರಕ್ಕೆ ಉಪ್ಪಿನಕಾಯಿಯಂತೆಯೂ ಅಪಕಾರಕ್ಕೆ ಹಣ್ಣು ಮೆಣಸಿನಕಾಯಿಯಂತೆಯೂ ಇರುವೆನು. ನಾರಾಯಣ ನಾರಾಯಣ. ಅದು ಅಲ್ಲದೆ ನಾನು ಒಂದು ದಿವಸಕ್ಕೆ ಒಂದು ಸುಳ್ಳನ್ನು ಹೇಳದೆ ಹೋದರೆ ನನಗೆ ಉದರಶೂಲಬಾಧೆಯೂ ಬಾಧಿಸುವುದು. ಅದು ಆಗಿರಲಿ. 7 7 14 ಲೋಕಗಳು ಹಾಗೂ 56 ದೇಶಗಳನ್ನು ಸಂಚಾರ ಮಾಡಿಕೊಂಡು ಈ ಕೊರಟಗೆರೆ ಗ್ರಾಮಕ್ಕೆ ಬಂದಿರುವೆನು. ಆದರೆ ಈ ದಿನ ಯಾರೊಬ್ಬರಿಗೂ ಸಹ ಕಲಹವನ್ನು ತಂದಿಡಲಿಲ್ಲವಲ್ಲ. ಓಹೋ, ಮರೆತಿದ್ದೆನು. ನಾನು ಈಗಲೇ ಕೈಲಾಸಕ್ಕೆ ಪ್ರಯಾಣ ಬೆಳೆಸಿ ನನ್ನ ಮುಂದಿನ ಕಾರ್ಯವನ್ನು ಯೋಜಿಸುವೆನು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಇದೇನಿದು?
ನಾನು ಈ ಮಾರ್ಗವಾಗಿ ನಾರಾಯಣ ನಾರಾಯಣ ಎಂಬುದಾಗಿ ವಿಷ್ಣು ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಿದ್ದರೆ ಈ ಮಾರ್ಗವಾಗಿ ಯಾರೋ ಟಾರಾಯಣ ಟಾರಾಯಣ ಎಂಬುದಾಗಿ ಅಪಸ್ಮೃತಿ ನುಡಿಯುತ್ತಿರುವರಲ್ಲ, ಯಾರಿರಬಹುದು? ಆತನನ್ನೇ ವಿಚಾರಿಸಿ ನೋಡುವೆನು. ಅಲ್ಲ, ನಾನು ಈ ಕಡೆಯಿಂದ ಟಾರಾಯಣ ಟಾರಾಯಣ, ಈ ಕಡೆಯಿಂದ ನಾರಾಯಣ ನಾರಾಯಣ ಅಂತ ಬರೋದು ಯಾರಿರ್ಬೋದು? ಯಾವ ಲಕ್ಕಿ? ನಾರಾಯಣ ನಾರಾಯಣ. ಅಯ್ಯ, ಆ? ನಾನು ಈ ಮಾರ್ಗವಾಗಿ ನಾರಾಯಣ ನಾರಾಯಣ ಎಂಬುದಾಗಿ ವಿಷ್ಣು ನಾಮಸ್ಮರಣೆಯನ್ನು ಮಾಡುತ್ತಾ ಹೋಗುತ್ತಿದ್ದರೆ ನೀನು ಟಾರಾಯಣ ಟಾರಾಯಣ ಎಂಬುದಾಗಿ ಅಪಸ್ಮೃತಿ ನುಡಿಯುತ್ತಿರುವೆ ಇಲ್ಲ. ನೀನು ಯಾರು? ನಾನಾ ಚಂಪಗಾತಿ ನಗರದ ದಕ್ಷ ಬ್ರಹ್ಮನ ಬಳಿ ಇರೋ ಬಸವರಾಜನ ಕರೆಯವರನ್ನ. ಬಸವಯ್ಯ, ರಾಜಮನೆಯಲ್ಲಿರುವುದನ್ನು ಬಿಟ್ಟು ಈ ಕಾಡಿನಲ್ಲಿ ನೀನು ಏನು ಮಾಡುತ್ತಿರುವೆ? ಎಲ್ಲೆಲ್ಲೂ ನಾನು ಇರ್ತೀನಪ್ಪ. ಅದು ಸರಿ, ನೀನ್ ಯಾರು? ಬಸವಯ್ಯ, ನನ್ನನ್ನು ನಾರದನೆಂದು ಕರೆಯುವರು. ಓಹೋ, ಊರವ್ರು ಬೆಂಕಿ ಹಚ್ಚ ನಾರದಪ್ಪ ನೀನೇನಾ? ನಾರಾಯಣ ನಾರಾಯಣ. ಅದು ಸರಿ, ಅಲ್ಲಿ ಎಲ್ಲಾರು ಬೆಂಕಿ ಹತ್ಲಾರ ನೀನು ಈ ಕಾಡಿ ಏನಕ್ಕೆ ಬಂದೆ? ಬಸವಯ್ಯ, ಕೈಲಾಸ ಮಾರ್ಗವಾಗಿ ಬಂದೆನು, ಆದರೆ ದಾರಿ ಮಾರ್ಗವು ತಪ್ಪಿ ಈ ಕಾಡಿನಲ್ಲಿ ಅಲಿಯುತ್ತಿರುವೆನು. ನಿನಗೇನಾದ್ರೂ ಕೈಲಾಸದ ಮಾರ್ಗವು ತಿಳಿದಿದ್ದರೆ ನನಗೊಮ್ಮೆ ತಿಳಿಸುವನಾಗು ಬಸವಯ್ಯ. ಹಂಗಾರೆ ನಿಮಗೆ ಕೈಲಾಸಕ್ಕೆ ಹೋಗೋ ದಾರಿ ಗೊತ್ತಿಲ್ಲ? ಖಂಡಿತವಾಗಿಯೂ ಇಲ್ಲ ಬಸವಯ್ಯ. ನಾರದಪ್ಪ, ಬಸವಯ್ಯ, ಕೈಲಾಸಕ್ಕೆ ಹೋಗೋ ದಾರಿ ನನಗ್ ಬಿಟ್ರೆ ನೋಡಿ ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ. ನಾರಾಯಣ ನಾರಾಯಣ. ಒಳ್ಳೆಯ ವಿಚಾರವನ್ನೇ ಹೇಳಿದೆ. ಹಾಗಾದ್ರೆ ಒಮ್ಮೆ ಆ ಕೈಲಾಸದ ಮಾರ್ಗವನ್ನು ತಿಳಿಸುವನಾಗು. ನಾನು ಹೇಳ್ದಂಗೆ ಹೋಚ ಆಗಬಹುದು. ನೋಡಿ ಇಲ್ಲೇ ಹತ್ರ ಹೇಳುವನಾಗು ಬಸವಯ್ಯ. ಹಾಗಾದ್ರೆ ನೋಡಿ ದಾರಿ ಕಾಣ್ತಾ ನೋಡು. ಹೌದು, ಕಾಣುತ್ತಿರುವುದು. ಇಲಾಸಿ ನೋಡ, ಲೇಟ್ ಹಾಕವ್ರು ನೋಡು. ಹೌದು. ಇಲಾಸಿನ ಸೀದಾ ಹೋದ್ರೆ ಹೋದರೆ ಕೆಂಪಮ್ಮನ ದೇವಸ್ಥಾನ ಸಿಗ್ತದ ನೋಡು. ಹೌದು ಬಸವಯ್ಯ, ಸಿಗುವುದು. ಅಲ್ಲಿಂದ ಸೀದಾ ಬಲಗಡೆ ತಿರುಗಿಕೊಂಡರೆ ತಿರ್ಗಿ ಅಲ್ಲೂ ಬಸ್ ಸ್ಟ್ಯಾಂಡ್ ಸಿಗ್ತದ ನೋಡು. ಹೌದು ಬಸವಯ್ಯ, ಬಸ್ ಸ್ಟ್ಯಾಂಡ್ ಇರುವುದು. ಆ ಬಸ್ ಸ್ಟ್ಯಾಂಡ್ ತಿರ್ಗಿ ಎಡಗಡೆ ತಿರ್ಕೊಂಡ್ರೆ ಮುಂದೆ ಹೇಳುವನಾಗು ಬಸವಯ್ಯ. ಅಲ್ಲೊಂದು 4 ಸರ್ಕಲ್ ಸಿಗ್ತದ ನೋಡು. ಬಸವಯ್ಯ, ಅದು ಸರ್ಕಲ್ ಅಲ್ಲವೋ ಬಸವಯ್ಯ? ಸಣ್ಕಲ್ ಅಲ್ಲ ಬಸವಯ್ಯ, ಅದು ದೊಡ್ಡ ಸರ್ಕಲ್. ಹೌದು ಬಸವಯ್ಯ, ಮುಂದೆ ಹೇಳುವನಾಗು. ಸಣ್ಣ ಕಲ್ಲಲ್ಲ, ಸರ್ಕಲ್. ಮುಂದೆ ಹೇಳುವನಾಗು ಬಸವಯ್ಯ. ಅಲ್ಲಿಂದ ಸೀದಾ ಇನ್ನು ಮುಂದೆ ಕಡೆನೂ ಸಿಗೋದು. ಯಾವುದು ಬಸವಯ್ಯ? ಅಲ್ಲಿ ನಿಂತ್ಕೊಂಡ್ರೆ ಕಳಿಸ್ತದೆ ಎದುರುಗಡೆ. ನಾರಾಯಣ ನಾರಾಯಣ. ಅವಗಂಗೆ ಬೆಟ್ಟ ಬಸವಯ್ಯ, ಅದು ಶಿವಗಂಗೆ ಬೆಟ್ಟ ಬಸವಯ್ಯ. ಅದೇ ಅವಗಂಗೆ ಬೆಟ್ಟ. ಅವಗಂಗೆ ಬೆಟ್ಟ ಅಲ್ಲ ಬಸವಯ್ಯ, ಶಿವಗಂಗೆ ಬೆಟ್ಟ. ಶಿವಗಂಗೆ. ಹೌದು. ಚೇಂಜ್ ಮಾಡಪುಟ್ರ. ಹೌದು ಬಸವಯ್ಯ, ಮುಂದೆ ಹೇಳುವನಾಗು. ಆ ಬೆಟ್ಟಕ್ಕೆ ಹತ್ಬಿಟ್ಟು ಹತ್ತಿ ಸೀದಾ ತುದಿಗೆ ಹೋಗ್ಬೇಕು ನೋಡು. ಹೌದು ಬಸವಯ್ಯ, ಹೋಗಬಹುದು. ನೋಡು, ಅಲ್ಲಿ ನಾನು ನಿಂತ್ಕೊಂಡ ಒಂದು ಕೋಡ್ಗಲ್ ನಿಂತ್ಕೊಂಡದೆ ಇರುವುದು. ದೊಡ್ಡ ಉದ್ದಕ್ಕೆ. ಹೌದು ಬಸವಯ್ಯ, ಇರುವುದು ಮೇಲೆ. ಹೌದು. ಮುಂದೆ ಹೇಳುವನಾಗು. ಆ ತುದಿ ಮೇಲೆ ಕೋಡ್ಗಲ್ ಮೇಲೆ ನಿಂತುಕೊಂಡು ಅದ್ ಸರಿ, ನಿನ್ಗೇನಾರು ಹೆಂಡ್ರು ಮಕ್ಳೇನಾರ ಅವ್ರ? ನಾರಾಯಣ ನಾರಾಯಣ. ಬಸವಯ್ಯ, ಈ ಪಾತ್ರಕ್ಕೆ ತಕ್ಕದಾಗಿ ನಾನು ಬ್ರಹ್ಮಚಾರಿ. ಮುಂದೆ ಏನು ಹೇಳಬೇಡ, ಮುಂದೆ ಹೇಳುವನಾಗು. ಹಂಗಾರೆ ನಿನ್ಗೆ ಹೆಂಡ್ರು ಮಕ್ಳು ಯಾರು ಇಲ್ಲ? ಇಲ್ಲ ಬಸವಯ್ಯ. ನಿಜವಾಗ್ಲೂ ಇಲ್ವಾ? ಮುಂದೆ ಹೇಳುವನಾಗು ಬಸವಯ್ಯ. ಅಲ್ಲಿ ಕೂತಿರೋ ಯಾರು? ಬಸವಯ್ಯ, ಈ ಪಾತ್ರಕ್ಕೆ ತಕ್ಕನಾಗಿ ನಾನು ಬ್ರಹ್ಮಚಾರಿ ಎಂದು ಹೇಳಲಿಲ್ಲವೇ? ಹೌದು. ಹೌದು ಬಸವಯ್ಯ. ಹೋಗ್ಲಿ ಬಿಡು. ನಿಮ್ ತಂದೆ ತಾಯಿ ಅವರು? ಅಯ್ಯೋ ಪಾಪಿ ಬಸವಯ್ಯ, ತಂದೆ ತಾಯಿಗಳಿಲ್ಲದೆ ಮಕ್ಕಳು ಜನಿಸುವರೇನೋ ಬಸವಯ್ಯ. ಇಷ್ಟೊಂದು ಗಾಳಿ ಮಳೆ ಬರ್ತದೇನು? ಬಸವಯ್ಯ, ಸೃಷ್ಟಿಕರ್ತನಾದ ಬ್ರಹ್ಮನೇ ನನ್ನ ತಂದೆಯು, ವಾಗ್ದೇವಿಯಾದ ಸರಸ್ವತಿ ದೇವಿಯೇ ನನ್ನ ತಾಯಿಯು. ಆಯ್ತು, ತಿಳಿಯಿತು. ಮುಂದೆ ಹೇಳುವನಾಗು. ನಿಮ್ ತಂದೆ ತಾಯಿ ಮನ್ಸಲ್ಲಿ ನೆನೆಸಿಕೊಂಡು 2 ಕಾಲು ಆ ಕೋಡ್ಗಲ್ ಮೇಲಿಂದ 2 ಕಾಲು ಲೂಸ್ ಮಾಡ್ಬಿಟ್ಟು ಅನಂತರವಾಗಿ ಜೈ ಪರಮೇಶ್ವರ ನಾರಾಯಣ ನಾರಾಯಣ ಕೈಲಾಸಕ್ಕೆ. ಬಸವಯ್ಯ, ನೀನು ಹೇಳಿದ ರೀತಿ ನಾನೇನಾದ್ರೂ ಹೋದರೆ ಕೈಲಾಸ ತಲುಪುವುದರಲ್ಲಿ ಸಂಶಯ ಇಲ್ಲವಯ್ಯ. ನಾನು ಹೇಳ್ದಂಗ ಹೊಚ್ಚು ಆಗಬಹುದು ತಂದೆ, ತಾವಿನ್ನೂ ತೆರಳುವರಾಗಿ. ಯಾವ ಮಾರ್ತೃ ಮರಿ ಹೇಳುವನಾಗು. ಕಾಲ್ ಲೂಸ್ ಮಾಡಿ ಇದರಿಂದ ದುಮ್ಕದ್ ಮಾತ್ರ ಬಿಡ್ಬೇಡ. ಆಗಬಹುದು ಬಸವಯ್ಯ. ಆಮೇಲೆ ಇನ್ನೊಂದ್ ಮನೆ ಒಂಟಿಗೆ ಮುಟ್ಟಿದೀಯ. ನಾರಾಯಣ ನಾರಾಯಣ. ಈ ಬಸವನು ಹೇಳಿದ ರೀತಿ ನಾನೇನಾದ್ರೂ ಹೋದರೆ ಕೈಲಾಸ ತಲುಪುವುದರಲ್ಲಿ ಸಂಶಯವೇ ಇಲ್ಲ. ಬಸವನು ಹೇಳಿದ ರೀತಿ ನೀವ್ಯಾರು ಹೋಗಬೇಡಿ, ತಿಳಿಯಿತೆ? ನಾರಾಯಣ ನಾರಾಯಣ. ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ. ಜಯತು ಜಯ ವಿಠಲ ವಿಠಲ.
ವಿಠಲ ವಿಠಲ ರಂಗ ನಾರಾಯಣ ನಾರಾಯಣ. ಕನಸು ಮನಸ್ಸಿನ ಜೀವವು ನೀನೆ, ಕನಸು ಮನಸ್ಸಿನ ಜೀವವು ನೀನೆ, ಅಂತರಾತ್ಮಕ ಭಾವವು ನೀನೆ. ಆ ಆ ಆ ಆ ಅಂತರಾತ್ಮಕ ಭಾವವು ನೀನೆ, ಅಂದವು ನೀನಯ್ಯ ಎಲ್ಲವೂ ನೀನಯ್ಯ, ಅಂದವು ನೀನಯ್ಯ ಎಲ್ಲವೂ ನೀನಯ್ಯ. ತುಕ ಎಂಬ ಮಾತಿನಲ್ಲಿ ಪಾಂಡುರಂಗ ಪಾಂಡುರಂಗಯ್ಯ. ಆ ಜಯತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯಧಾರಾಮ. ಆ ಜಯತು ಜಯ ವಿಠಲ ವಿಠಲ ರಂಗ. ನಾರಾಯಣ ನಾರಾಯಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾರಾಯಣ ನಾರಾಯಣ. ಇದೇನಿದು? ಈ ಅಘೋರವಾದ ಕಾಡಿನ ಮಧ್ಯದಲ್ಲಿ ಶ್ರೀಧ್ವನಿಯಲ್ಲಿ ಓಂಕಾರನಾದವು ಕೇಳಿಸುತ್ತಿರುವುದಲ್ಲ. ಓಹೋ, ಯಾರಿರಬಹುದು? ಮುಂದೆ ಹೋಗಿಯೇ ನೋಡುವೆನು. ಹಬ್ಬ, ಇದೇನಿದು? ಸೂಜಿಯ ಮೇಲೆ 7 ಸೂಜಿ, ಅದರ ಮೇಲೆ 7 ದಬ್ಬಳವನ್ನು ನಿಲ್ಲಿಸಿ, ಅದರ ಮೇಲೆ ಒಂದು ನಿಂಬೆಹಣ್ಣನ್ನಿಟ್ಟು ಶಿರಸ್ಸನ್ನು ಕೆಳಗೆ ಮಾಡಿ ಪಾದವನ್ನು ಮೇಲೆ ಮಾಡಿ ಈ ರೀತಿ ಅಘೋರವಾದ ತಪಸ್ಸನ್ನು ಮಾಡುತ್ತಿರುವ ಈಕೆ ಯಾರಾಗಿರಬಹುದು? ಆಕೆಯನ್ನು ವಿಚಾರಿಸಿ ನೋಡುವೆನು. ಅಮ್ಮ, ಸ್ವಾಮಿ, ಸೂಜಿಯ ಮೇಲೆ 7 ಸೂಜಿ, ಅದರ ಮೇಲೆ 7 ದಬ್ಬಳವನ್ನು ನಿಲ್ಲಿಸಿ, ಅದರ ಮೇಲೆ ಒಂದು ನಿಂಬೆಹಣ್ಣನ್ನಿಟ್ಟು ಶಿರಸ್ಸನ್ನು ಕೆಳಗೆ ಮಾಡಿ ಪಾದವನ್ನು ಮೇಲೆ ಮಾಡಿ ಈ ರೀತಿ ಅಘೋರವಾದ ತಪಸ್ಸನ್ನು ಮಾಡುತ್ತಿರುವ ನೀನು ಯಾರು ತಾಯಿ? ಸ್ವಾಮಿ, ನಾನು ಚಂಪಕಾವತಿ ನಗರದ ದಕ್ಷ ಬ್ರಹ್ಮನ ಮಗಳಾದ ನನ್ನನ್ನು ಶ್ರೀ ಬಾಲಗೌರಿ ಎಂಬುದಾಗಿ ಕರೆಯುವರು ಸ್ವಾಮಿ. ನಾರಾಯಣ ನಾರಾಯಣ. ಅಮ್ಮ, ಆ ರಾಜಮನೆಯಲ್ಲಿರುವುದನ್ನು ಬಿಟ್ಟು ಈ ರೀತಿ ತಪಸ್ಸನ್ನು ಮಾಡಲು ಕಾರಣವಾದರೂ ಏನು ತಾಯಿ? ಸ್ವಾಮಿ, ಆ ಪಾಲಾಕ್ಷನಾದ ಪರಶಿವ ಮೂರ್ತಿಯನ್ನು ಕುರಿತು ಈ ತಪಸ್ಸನ್ನು ಮಾಡುತ್ತಿರುವೆ ಸ್ವಾಮಿ. ಏತಕ್ಕೋಸ್ಕರವಾಗಿ ತಾಯಿ? ಸ್ವಾಮಿ, ಅವರನ್ನ ಲಗ್ನ ಮಾಡಿಕೊಳ್ಳುವುದಕ್ಕೋಸ್ಕರ ಸ್ವಾಮಿ. ಏನು? ಆ ಬೂದಿ ಜಂಗಮ ಕಾಡು ಜಂಗಮನನ್ನು ನೀವು ಒರೆಸಲು ಬಯಸುತ್ತಿರುವೆಯ ತಾಯಿ? ಸ್ವಾಮಿ, ನೀವು ಆ ರೀತಿ ಅವರನ್ನ ಜರಿಯಬೇಡಿ ಸ್ವಾಮಿ, ಅವರೇ ನನಗಾಗಬೇಕು. ತಾವು ಯಾರು? ಅಮ್ಮ, ನನ್ನನ್ನು ನಾರದನೆಂದು ಕರೆಯುವರು ತಾಯಿ. ಸ್ವಾಮಿ, ನಾರದ ಮಾತ್ಮರೇ, ತಾವು ಎಲ್ಲಿಗೆ ಪ್ರಯಾಣ ಮಾಡುತ್ತಿರುವಿರಿ ಸ್ವಾಮಿ? ಕೈಲಾಸ ಮಾರ್ಗವಾಗಿ ಹೋಗುತ್ತಿರುವೆನು ತಾಯಿ. ಸ್ವಾಮಿ, ನೀವು ಕೈಲಾಸಕ್ಕೆ ಹೋಗುವುದೇ ಆದರೆ ಪರಮಾತ್ಮನ ಈ ವಿಚಾರವನ್ನು ತಿಳಿಸಿ ಬೇಗನೆ ಇಲ್ಲಿಗೆ ಬರುವಂತೆ ಮಾಡಿ ಸ್ವಾಮಿ. ನಾರಾಯಣ ನಾರಾಯಣ. ಅಮ್ಮ, ಆ ಪರಮ ಪಾವನಾದ ಪರಶಿವ ಮೂರ್ತಿಯನ್ನು ಇಲ್ಲಿಗೆ ಬರುವಂತೆ ಏನೋ ಮಾಡುತ್ತೇನೆ, ಆದರೆ ಆತನ ಮನವೊಲಿಸುವ ಭಾರವಂತೂ ನಿನ್ನದಾಗಿರುವುದು ತಾಯಿ. ಹಾಗೆ ಆಗಲಿ ಸ್ವಾಮಿ. ಹಾಗಿದ್ದರೆ ನಾನಿನ್ನು ಬರುವೆನು. ಹಾಗೆ ಆಗಲಿ ಸ್ವಾಮಿ. ನಾರಾಯಣ ನಾರಾಯಣ. ನಾನು ಬಂದ ಕಾರ್ಯವು ನನ್ನ ಕೈಗೂಡುವಂತೆ ಕಾಣುತ್ತಿರುವುದು. ನಾನು ಈಗಲೇ ಕೈಲಾಸಕ್ಕೆ ಪ್ರಯಾಣವನ್ನು ಬೆಳೆಸಿ ಪರಮ ಪಾವನಾದ ಪರಶಿವ ಮೂರ್ತಿಯನ್ನು ಒಮ್ಮೆ ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ನನ್ನ ಕಾರ್ಯವಾಗುವುದೇನೋ ನೋಡುವೆನು. ನಾರಾಯಣ ನಾರಾಯಣ. ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ವಂದಿತ ನಿಜ ಗುಣ ದೇವಾ ನಾರದ ವಂದಿತ ನಿಜ ಗುಣ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ.
ಕುಮಾರ ಅಸುರ ರಾವಣನ ಸಂಹಾರ. ದಶರಥ ಪ್ರೇಮ ಕುಮಾರ ಅಸುರ ರಾವಣನ ಸಂಹಾರ. ಅಯೋಧ್ಯೆ ಕಂದ ಎನಿಸಿದ ದೇವ ಶಾಂತ ಮೂರ್ತಿ ಎನಿಸಿದ ದೇವ ನಾರಾಯಣ ದೇವ ನಾರಾಯಣ ದೇವ. ನಾರದ ವಂದಿತ ನಿಜ ಗುಣ ದೇವ ನಾರದ ವಂದಿತ ನಿಜ ಗುಣ ದೇವ ನಾರಾಯಣ ದೇವ ನಾರಾಯಣ ದೇವ. ಕೃಷ್ಣವತಾರವನಿ ಧರಿಸಿ ಕಂಸಾಸುರನನ್ನೇ ಸಂಹರಿಸಿ ಕೃಷ್ಣವತಾರವನಿ ಧರಿಸಿ ಕಂಸಾಸುರನನ್ನೇ ಸಂಹರಿಸಿ ಭೂಮಿಯ ಭಾರವನಿಳಿಸಿದ ದೇವ ಶಾಂತ ಮೂರ್ತಿ ಎನಿಸಿದ ದೇವ ನಾರಾಯಣ ದೇವ ನಾರಾಯಣ ದೇವ. ನಾರಾಯಣ ನಾರಾಯಣ. ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ಸಾಂಬ ಶಿವನು ಬಂದ ಸಂಭೋ ಕೈಲಾಸದಿಂದ ಸಾಂಬ ಶಿವನು ಬಂದ ಸಂಭೋ ಕೈಲಾಸದಿಂದ ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ನಂದಿ ವಾಹನವೇರಿ ನಾಗಭೂಷಣ ಧರಿಸಿ ನಂದಿ ವಾಹನವೇರಿ ನಾಗಭೂಷಣ ಧರಿಸಿ ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ಪಣೆಯೊಳು ಬಾಸ್ಪಂಗ ಕೊರಳ ನಿರುದ್ರಕ್ಕೆ ಪಣೆಯೊಳು ಬಾಸ್ಪಂಗ ಕೊರಳ ನಿರುದ್ರಕ್ಕೆ ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ಕೊರಳಲ್ಲಿ ನಾಗ ಸರ್ಪ ಕೊರಳಲ್ಲಿ ನಾಗ ಸರ್ಪ ಸೊಂಟದ ಹುಲಿ ಚರ್ಮ ಕೊರಳಲ್ಲಿ ನಾಗ ಸರ್ಪ ಸೊಂಟದ ಹುಲಿ ಚರ್ಮ ಸಾಂಬ ಶಿವನು ಬಂದನು ಕೈಲಾಸದಿಂದ ಸಾಂಬ ಶಿವನು ಬಂದನು. ಬಲದ ಕಾಲಲ್ಲಿ ಜಂಗು ಎಡಗೈಲಿ ತ್ರಿಶೂಲ ಬಲದ ಕಾಲಲ್ಲಿ ಜಂಗು ಎಡಗೈಲಿ ತ್ರಿಶೂಲ
ನೀನು ಪಾದಕ್ಕೆ ಮೆಣಸ್ಕರ ಕಡೆ ಯಪ್ಪ. ಬಸವಯ್ಯ ಬಸವಯ್ಯ, ತಥಾಸ್ತು, ನಿನಗೆ ಮಂಗಳವಾಗಲಿ ಮೇಲೆ ಹೇಳೋ. ಯಪ್ಪ ಏನಂದೆ? ಬಸವಯ್ಯ, ಮಂಗಾಗ್ಲಿ ಇದೋಳು ಅಂದ. ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಹಂಗ ಬಸವಯ್ಯ, ಕೈಲಾಸದಲ್ಲಿ ಸುಖಕ್ಷೇಮದಿಂದಿರುವಿ. ಯಪ್ಪ ನಿನ್ನ ಆಶೀರ್ವಾದಿನ ಎಷ್ಟು ಚೆನ್ನಾಗಿದೆ ಕಣಯ್ಯಪ್ಪ. ಬಸವಯ್ಯ, ಅದು ಅಲ್ಲದೆ ನಾನು ಭಕ್ತರ ಪರಿಪಾಲನೆಗೆ ಹೋಗುವಾಗ ನಿನಗೆ 2 ಬಸಪ್ಪಗಳನ್ನು ಕೊಟ್ಟಿದ್ದನಲ್ಲ, ಆ ಬಸಪ್ಪನು ಚೆನ್ನಾಗಿರುವ ನೀನು ಬಸವಯ್ಯ. ಯಪ್ಪ ಯಾವ್ದು ಕೆಂದೆತ್ತು ಆ ಬೆಳೆತ್ತ? ಹೌದು ಬಸವಯ್ಯ. ಅಯ್ಯೋ ಯಪ್ಪ ತುದಿ ಯಾಕಪ್ಪ ಕೇಳ್ತೀಯ? ಬಸವಯ್ಯ, ಆ ಬಸವಣ್ಣನು ಅಷ್ಟು ಚೆನ್ನಾಗಿರುವ ನೀನು. ಹೂ ಕಣಪ್ಪ. ಅನಂತರ ಯಪ್ಪ ಅದು ತುದಿ ಹೇಳ್ತೀನಿ ಕೇಳು. ಹೇಳುವನಾಗ ಒಂದ್ ಬಸವಯ್ಯ. ದಿವಸ ನಮ್ ಕೈಲಾಸಿಗೆ ಸಿಕ್ಕಾಪಟ್ಟೆ ಮಳೆ ಉದ್ಬಿಡ್ತು ಕಣಪ್ಪ. ಅನಂತರ ಏನು ಮಾಡಿದೆ? ನಮ್ಮ ಮಠದ ಮುಂದೆ ಉದ್ಯಾನವನ ಅದಪ್ಪ. ಹೌದು ಬಸವಯ್ಯ, ನಮ್ಮ ಕೈಲಾಸದ ಮುಂಭಾಗದ ಉದ್ಯಾನವನವೇನೋ? ಆ ಪಾಳು ಬಿದ್ದಿರೋದು. ಹೇಳು ಬಸವಯ್ಯ. ಆ ಉದ್ಯಾನ ಉತ್ಬಿಟ್ಟು ಒಳ್ಳೆಳ್ಳೆ ಹೂವಿನ ಗಿಡ ಹಾಕೋಣಂತ ಅಂದ್ಬಿಟ್ಟು ಆ ಕೆಂದೆತ್ತನ್ನು ಆ ಬಿಳೆ ತಿಡ್ಕೊಂಡು ಯಪ್ಪ ನೇಗ್ಲು ಹೆಗ್ಲ ಮೇಲೆ ಇಕ್ಕಣಪ್ಪ, ಮುಂದಕ್ಕೆ 3 ಹೆಜ್ಜೆ ಇಕ್ತೆ ಕಣಯ್ಯಪ್ಪ, ಧಡಾರ ಅಂತ ಮನೆ ಕಣ. ಏ ಬಸವಯ್ಯ, ಬಸಪ್ಪನು ತಳಗಿತಾನೆ ಮನಗಿದ ನೀನು ಕಣಪ್ಪ. ಅನಂತರ ಆಮೇಲೆ ಯಪ್ಪ ಎಷ್ಟು ಎಬ್ಬುಸರು ಎದೊಳ್ಳಿಲ್ಲ ಕಣಯ್ಯಪ್ಪ. ಅನಂತರ ಏನು ಮಾಡಿದೆ ಬಸವಯ್ಯ? ಬಡ್ಡಿ ತಗಾಡಿದೆ ಯಪ್ಪ, ರಪ 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 ರಪ. ಏ ಬಸವಯ್ಯ, ಬಸಪ್ಪನಿಗೆ ಪೆಟ್ಟುಗಳನ್ನು ನೋಡಿದೆಯೇನೋ? ನಾನು ಹೊಡಿಲಿಲ್ಲ ಕಣಪ್ಪ, ಸುಮ್ಮನೆ ಕಡ್ಡಿನ ಮುಟ್ಟಿಸ್ದೆ ಅಷ್ಟೇ. ಅನಂತರ ಏನು ಮಾಡಿದೆ ಬಸವಯ್ಯ? ಆ ಕಡ್ಡಿಲ್ ಒಡರು ಎದೊಳ್ಬೇಲೆ ಅಪ್ಪ ಅವು. ಅನಂತರ ಆಮೇಲೆ ಏನ್ ಮಾಡಿದೆ ಗೊತ್ತಾ? ಮಟ್ಟಕ್ಕೆ ಹೋಗಿದೆ ಅಪ್ಪ, ಒಂದಿಡೆ ಖಾರ ಪುಡಿ ತಂದಿದ್ದೇನೆ, ಕಣ್ಣ ಗಿಂಜ್ಬಿಟ್ಟು ಕಣ್ಣಿಗೆ ಖಾರ ಪುಡಿ ಹಾಕ್ಬಿಡೆ ಕಣಪ್ಪ. ಏ ಬಸವಯ್ಯ, ಬಸಪ್ಪನಿಗೆ ಖಾರವನ್ನು ಸಹ ಇಟ್ಟೇನೋ? ಖಾರ ನಾನು ಇಟ್ಟಿಲ್ಲ ಕಣಪ್ಪ, ಸುಮ್ಮನೆ ಕಣ್ಣಿ ತಗೊಂಡು ತೋರಿಸ್ತೆ ಅಷ್ಟೇ. ಅನಂತರ ಏನು ಮಾಡಿದೆ? ಕಣ್ಣು ಖಾರ ಪುಡಿ ಹಾಕೋರು ಎದುರುಗಳಪ್ಪ ಅವು. ಆಮೇಲೆ ಏನ್ ಮಾಡಿದೆ ಗೊತ್ತಾ? ಅದು ಬೇರೆ ಮಧ್ಯಾಹ್ನ 2 ಗಂಟೆ ಆಗೋಯ್ತು. ಹೇಳು ಬಸವಯ್ಯ. ಇನ್ನೇ ಮಟ್ ಮಧ್ಯಾಹ್ನದಲ್ಲಿ ಯಾರು ಉಡೋದು ಅಂತ ಅಂದ್ಬಿಟ್ಟಪ್ಪ, ತಿರ್ಗಾ ಈ ನೇರ್ಲಿನ ಅಗ್ಲಿ ಮಿಲ್ಕೊಂಡು ತಿರ್ಗಾ ಮುಂದಕ್ಕೆ 3 ಹೆಜ್ಜೆ ಇಕ್ತೆ ಕಣಯ್ಯಪ್ಪ, ಧಡಾನ್ ಅಂತ ಎದ್ಬಿಡಣ. ಏನು ಬಸವಯ್ಯ, ಬಸಪ್ಪನ ಮೇಲೆ ಇದ್ದ ನೀನು? ಅನಂತರ ಆಮೇಲೆ ಏನ್ ಮಾಡಿದೆ ಗೊತ್ತಾ? ಮಟ್ಟು ಕೊಡಗಿದೆಯಪ್ಪ, ಆ ಬಾಗ್ಲಿಂದಗಡೆ ನೀರ್ ಸೇದಾಗತ್ತಲ್ಲಪ್ಪ. ಹೇಳು ಬಸವಯ್ಯ. ಆ ನೀರ್ ಸೇದಾಗ ತಂದಿದ್ದೇನೆ, ಕತ್ಗಾಗಿ. ಏ ಬಸವಯ್ಯ, ಆ ಬಸಪ್ಪನನ್ನ ಹಗ್ಗದಿಂದ ಬಂಧಿಸಿದೆಯೇನೋ? ಇಲ್ಲ ಕಣಪ್ಪ, ಸುಮ್ಮನೆ ಕತ್ಕಾಗ್ತೆ. ಅನಂತರ ಆಮೇಲೆ ಏನ್ ಮಾಡಿದೆ ಗೊತ್ತಾ? ಈ ನಮ್ಮ ಮಠದ ಮನೆ ತೆಂಗಿನ ಮರದ ಪಲ್ಡು. ಹೌದು ಬಸವಯ್ಯ, ನಮ್ಮ ಕೈಲಾಸದ ಮುಂಭಾಗದ ತೆಂಗಿನ ವೃಕ್ಷವೇನೋ? ಅದೇ ನಿಮ್ಮ ಅಪ್ಪ ಹಾಕಿದ್ದವು. ಹೇಳು ಬಸವಯ್ಯ. ಅಡ ಈ ಕಡೆ ತೆಂಗಿನ ಮರ ಬಿಳೆತ್ ಕಟ್ತೆ, ಈ ಕಡೆ ತೆಂಗಿನ ಮರ ಕೆಂದೆತ್ ಕಟ್ಬಿಟ್ಟು ಬಾಯಿಗೆ ಕುಕ್ಕೆ ಇಕ್ಕಿ ಇನ್ನೂಕ್ ತಗೊಂಡಾಗ ಹುಲ್ಲಾಕ್ತೆ ಕಣಪ್ಪ. ಏ ಬಸವಯ್ಯ, ವಿಂದವು ಬರುವಂತ ಜಾಗದಲ್ಲಿ ಬಸಪ್ಪನ ಆಹಾರ ತಿನ್ನುವನೇನೋ? ನಾನು ಅದೇ ದೊಡ್ಡ ಬಾಯಿ ತಿಳ್ಕೊಂಡ್ಬಿಟ್ಟಿದ್ದೆ. ಅನಂತರ ಏನು ಮಾಡಿದೆ ಬಸವಯ್ಯ? ಆಮೇಲೆ ಏನ್ ಮಾಡಿದೆ ಗೊತ್ತಾ? ನೀನ್ ಬೇರೆ ಭಕ್ತರು ಪರಪಾಲ ಒಡಗಿದಲ್ಲ. ಹೌದು ಬಸವಯ್ಯ, ನಾನು ಭಕ್ತರ ಹಾದೀನಾಗಿ ಹೋಗಿದ್ದನು. ನೀನ್ ಹುಡಿಕೊಂಡು ಸುತ್ತ ಒಂದ್ ರೋಡ್ ಮಧ್ಯೆ ನೀನೆಲ್ಲೋ ಕಾಣಿಸ್ತಿಲ್ಲ. ಆಮೇಲೆ ಬಂದು ಮಠ ತಗೊಂಡ್ ನೋಡ್ತೀನಿ, ಆ ತೆಂಗಿನ ಮಾಡ್ತಾವ ಅದೇ ಪೈಸ್ಲು, ಈ ತೆಂಗಿನ ಮಾಡ್ತಾವ ಇದೇ. ಏ ಬಸವಯ್ಯ, ಬಸಪ್ಪನ ಪ್ರಾಣವನ್ನು ಬಿಟ್ಟಿರುವ ನೀನು? ಪ್ರಾಣ ಬಿಟ್ಟಿಲ್ಲ ಕಣಪ್ಪ, ಸುಮ್ಮನೆ ಉಸಿರಾಗೈತೆ ಅಷ್ಟೇ. ಏ ಬಸವಯ್ಯ, ಆ ಬಸಪ್ಪನನ್ನು ಯಾರೆಂಬುದಾಗಿ ತಿಳಿದಿರುವೆಯೋ? ನನಗೆ ಗೊತ್ತಿಲ್ಲಪ್ಪ. ನನ್ನ ಪ್ರಾಣದಲ್ಲಿ ಅರ್ಧ ಪ್ರಾಣವಾದ ನಂದೀಶ್ವರನಲ್ಲವೇನೋ? ಹೌದಾ? ಆ ನಂದೀಶ್ವರನ ಚರಿತ್ರೆಯನ್ನು ನೀನು ಕೇಳಿರುವೆಯೇನೋ? ನಾನ್ ಕೇಳಿಲ್ಲಪ್ಪ. ಸ್ವಲ್ಪ ಮಾತ್ರದಲ್ಲಿ ಹೇಳ್ತೀನಿ, ಕೇಳುವ ನಾನು. ಹೇಳಪ್ಪ. ನಾ ಕೇಳ್ತೀನಿ. ಬಸವಯ್ಯ ಬಸವ ಎನ್ನಿರೋ, ಕಲ್ಯಾಣ ಲೋಕಕ್ಕೆ ಬಸಪ್ಪನೇ ದೊಡ್ಡವನು ಕಾಣಿರೋ. ಬಸವಯ್ಯ ಬಸವ ಎನ್ನಿರೋ, ಕಲ್ಯಾಣ ಲೋಕಕ್ಕೆ ಬಸಪ್ಪನೇ ದೊಡ್ಡವನು ಕಾಣಿರೋ. ಭೂಮಿ ಹುಟ್ಟುವ ಮೊದಲು ಬಸವಣ್ಣ ಹುಟ್ಟಿದ ಕಾಣ. ಭೂಮಿ ಹುಟ್ಟುವ ಮೊದಲು ಬಸವಣ್ಣ ಹುಟ್ಟಿದ ಕಾಣ. ಹಕ್ಕನ ಗಮನವಾಗ ಚನ್ನ ಬಸವಯ್ಯ ಕಾಣ. ಹಕ್ಕನ ಗಮನವಾಗ ಚನ್ನ
ಮೇಲೆ ತಿರುಗುವಂತಹ ಪಾದರಾಖಿಯೋ ಅವನಾದ. ದೇಶದ ಮೇಲೆ ತಿರುಗುವಂತಹ ಪಾದರಾಖಿಯೋ ಅವನಾದ. ಮಕ್ಕಳ ಮಗನಿಗೆ ಹೆಗಲಾದ, ಬಲಗರ ಬೆಚ್ಚಿಗೆ ಬೆನ್ನಾದ. ಮಕ್ಕಳ ಮಗನಿಗೆ ಹೆಗಲಾದ, ಬಲಗರ ಬೆಚ್ಚಿಗೆ ಬೆನ್ನಾದ. ಆ ತಾಳ ಪಾತಾಳ ಲೋಕಕ್ಕೆ, ಆ ತಾಳ ಪಾತಾಳ ಲೋಕಕ್ಕೆ ಯಾತದ ಬಾರಿ ಅವನಾದ. ಬಸವಯ್ಯ ಬಸವ ಎಲ್ಲಿರ ಕಲ್ಯಾಣ ಲೋಕಕ್ಕೆ ಬಸಪ್ಪನೇ ದೊಡ್ಡವನು ಕಾಣಿರೋ. ಬಸವಯ್ಯ, ಯಪ್ಪ ಆ ನಂದೀಶ್ವರನ ಚರಿತ್ರೆಯನ್ನು ಕೇಳಿದೆಯೇನೋ? ಈ ಕೇಳಿದ್ ನಮ್ ಜನ್ಮ ಪಾವನ ಆಯ್ತು ಕಣಪ್ಪ. ಏ ಬಸವಯ್ಯ, ಆ? ಆ ನಂದೀಶ್ವರನು ಕೈಲಾಸವನ್ನು ಸೃಷ್ಟಿ ಮಾಡಿದಾಗ, ಕೈಲಾಸದಲ್ಲಿ ನಂದೀಶ್ವರನು ಇದ್ದಾಗ ಈ ಭೂಲೋಕವನ್ನು ಸೃಷ್ಟಿ ಮಾಡಿ ಮಾನವರನ್ನು ಸೃಷ್ಟಿ ಮಾಡಿ ಮಾನವರಿಗೆ ಆಹಾರವನ್ನು ಕೊಡಲು ಒಪ್ಪತ್ತಿಗೆ ದೊಡ್ಡವರಿಗೆ ಒಪ್ಪತ್ತಿಗೆ ಒಂದು ಊಟ, ಹೊಸ ಮಕ್ಕಳಿಗೆ 2 ಊಟವನ್ನು ಕೊಡು, ಹೋಗು ಭೂಲೋಕಕ್ಕೆ ಹೋಗಿ ಸಾರಿ ಬಾ ಎಂದು ನಂದೀಶ್ವರನನ್ನು ಆಜ್ಞೆ ಮಾಡಿ ಭೂಲೋಕಕ್ಕೆ ಕಳಿಸಿದಾಗ ಭೂಲೋಕದಲ್ಲಿ ಮಾನವರ ಮಾತಿಗೆ ಅಡ್ಡಬಿದ್ದು ಒಪ್ಪತ್ತು ಉಪಹಾರ 2 ಊಟ, ಹೊಸ ಮಕ್ಕಳಿಗೆ ಹಸಿದಾಗಲೆಲ್ಲ ಆಹಾರವನ್ನು ಕೊಡುತ್ತೇನೆ ಎಂಬುದಾಗಿ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನಂದೀಶ್ವರನು ಈ ಭೂಲೋಕಕ್ಕೆ ಬಂದು ಮಾನವರಿಗೋಸ್ಕರವಾಗಿ ಅನ್ನವನ್ನು ಕೊಡಲು ಬಂದ. ಆ ನಂದೀಶ್ವರನನ್ನು ಕೊಂದ ದೋಷವು ಪರಿಹಾರವಾಗಬೇಕಾದರೆ ನೀನು 3 ಜನ್ಮಗಳನ್ನು ಎತ್ತಬೇಕು. 3 ಜನ್ಮನ? ಹೌದು ಬಸವಯ್ಯ. ಯಪ್ಪ ಯಾವ್ಯಾವ? ಪ್ರಥಮದಲ್ಲಿ ಗಾದಪ್ಪನಾಗಿ ಹುಟ್ಟಬೇಕು. ಗಾಳಗಪ್ಪನ? ಹಂಗಂದ್ರೆ ಯಾವ್ದಪ್ಪ ಅದು? ಕತ್ತೆಯಾಗಿ ಹುಟ್ಟಬೇಕು ಬಸವಯ್ಯ. ಕತ್ತೆನ? ಯಪ್ಪ ನನ್ ಕೈಗೆ ಕತ್ತೆ ಜನ್ಮ ಸಾಗಿಸಕ್ಕಾಗಲ್ಲ ಕಣಯಪ್ಪ. ಅಲ್ಲ ಕಣಪ್ಪ, ಈ ಬೆಟ್ಟ ಗುಡ್ಡ ಕಡೆಗೆಲ್ಲ ಗಾಡಿಗಳೆಲ್ಲ ಹೋಗಲ್ಲ ಕಣಪ್ಪ. ನಾನು ಬೆನ್ಮೇಲೆ ಒರ್ಸ್ಕೊಂಡು ಮೂಟೆಗಳನ್ನ ತಿರ್ಗಾ ಹಿಂದ್ಗಡೆ ಬೇರೆ ಕಡ್ಡಿ ತಗೊಂಡು ಬೇರೆ ಓಡಕೊಂಡು ಬೇರೆ ಕರ್ಕೊಂಡಿದ್ದಾರೆ. ನಾನು ಕೈ ಕತ್ತೆ ಜನ್ಮ ಸಾಗಿಸಕ್ಕಾಗಲ್ಲ ಕಣಪ್ಪ. ಬಸವಯ್ಯ, ಇದು ಶಿವನಾಜ್ಞೆ. ಶಿವನಾಜ್ಞೆಯನ್ನು ಮೀರಲು ನಿನ್ನಿಂದ ಸಾಧ್ಯವಿಲ್ಲ. ಇನ್ನು 2ನೇ ಜನ್ಮಕ್ಕೆ ಸೋನನಾಗಿ ಹುಟ್ಟಬೇಕು. ವಾನನ? ಹಂಗಂದ್ರೆ ಯಾವ್ದಪ್ಪ ಅದು? ನಾಯಾಗಿ ಹುಟ್ಟಬೇಕು ಬಸವಯ್ಯ. ನಾಯ? ಹೋಗಪ್ಪ, ಇದು ತಿಂದುದು ಬೇಡ ಕಣಯಪ್ಪ. ಅಲ್ಲ ಕಣಪ್ಪ, ನೋಡಿ ಕೂತಿರೋ ನನ್ನ ತಾಯ್ದಿರು ಏನ್ ಮಾಡ್ತಾರೆ ಗೊತ್ತೇನಪ್ಪ? ಬೆಳಿಗ್ಗೆ ಗೆದ್ಬಿಟ್ಟು ಮಕ್ಳಿಗೂ ಕರ್ಕೊಂಡು ಮನೆ ಬಕ್ಕ ಕುಂಡಿಸ್ಕೊಂಡು ಕುರೋ 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 ಅಂತ ಕರೀತಾರೆ. ಅವಾಗೇನಾರು ನಾನು ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅಲ್ಲ ನನ್ನ ಮಗಂದೆ ಅವಲ್ಲೇ ಕೂಗಿದ್ಕೆ ಬರ್ಲಿಲ್ಲ, ಈಗ ಚೆನ್ನಾಗಿ ಗದ್ಗಕ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ಕಡ್ಡಿ ತಗೊಂಡಿದೆಯಪ್ಪ ಸ್ವಂತದ ಮೇಲೆ ನಾನು ಒಟ್ಟ ತಡೆಯಕ್ಕಾಗ್ದಲೇನೆ ಒಂದ್ ಕಾಲ ಮ್ಯಾಲ್ ಕಿತ್ಕೊಂಡು ಕೈ 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 ಅಂತ ಓಡಾಡ್ತೈತೆ. ನಾನು ಕೈಲಂತೂ ಈ ನಾಯಿ ಜನ್ಮ ಸಾಗಿಸಕ್ಕಾಗಲ್ಲ ಕಣಯ್ಯಪ್ಪ. ನಾನು ಸತ್ರಿಗೂ ಬೇಡ ಈ ನಾಯಿ ಜನ್ಮ. ಬಸವಯ್ಯ, ಇದು ಶಿವನಾಜ್ಞೆ. ಶಿವನಾಜ್ಞೆಯನ್ನು ಮೀರಲು ನಿನ್ನಿಂದ ಸಾಧ್ಯವಿಲ್ಲ. ಇನ್ನು 3ನೇ ಜನ್ಮಕ್ಕೆ ಕೋಡಿಗನಾಗಿ ಹುಟ್ಟಬೇಕು. ಕೋಡಿಗನ? ಹೌದು ಬಸವಯ್ಯ. ಹಂಗಾರೆ ಯಾವ್ದಪ್ಪ ಅದು? ಕೋತಿಯಾಗಿ ಹುಟ್ಟಬೇಕು. ಕೋತಿನ? ಬೇಕಾದ್ರೆ ಇದಿರ್ಲಿ ಕಣಪ್ಪ. ಸೀಬೆ ಮರ ಸೀಬೆ ತಿನ್ಕತ್ತೀನಿ, ಎಳ್ನೀರು ಮರಕತ್ತೀನಿ, ಎಳ್ನೀರು ಕುಡ್ಕೊಂಡು ತೆಂಗಿನ ಮರಕೆಲ್ಲ ಹತ್ಕೊಂಡು ಹೆಂಗೋ ರೆಂಬೆ ಮೇಲೋ ಪೊಂಬೇಲೋ ಮ್ಯಾತ್ ಹಾಕೊಂಡ ಪತ್ತಾಕೊಂಡು ಜೀವನ ಸಾಗಿಸ್ತೀನಿ. ಬೇಕಾದ್ರೆ ಇದಿರ್ಲಿ ಕಣೆಯಪ್ಪ. ಬಸವಯ್ಯ, ನಾರದರು ನನ್ನ ಕೈಲಾಸಕ್ಕೆ ಬರುವಂತ ಭಾಷವಾಗುತ್ತಿರುವುದು. ನೀನು ಸ್ವಲ್ಪ ಮರೆಯಾಗು. ಸರಿ ಕಣಪ್ಪ, ಆಯ್ತು. ಹಾಗೆ ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ. ನಟವರ ಗಂಗಾಧರ ನಾರಾಯಣ ನಾರಾಯಣ. ಜನನ ಮರಣಂಬು ಚದುರಂಗವಾಗಿ ಜನನ ಮರಣಂಬು ಚದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ರಣರಂಗ ಸಾಗಿ
ನಟವರ ಗಂಗಾಧರ ಉಮಾಶಂಕರ ನೀಲೀಲ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ತೋರಿನಲವಿಂದ ಈ ಬಾಳಿನಂದ ತೋರಿನಲವಿಂದ ಈ ಬಾಳಿನಂದ ಭ್ರಮೆಯ ತುಂಬಿಡುವೆ ದಾರಿ ಕವಲಾಗಿ ಮನ ಮಾರುವಾಗ ದಾರಿ ಕವಲಾಗಿ ಮನ ಮಾರುವಾಗ ಪ್ರಭುವೇ ಮುಂಬಿಡುವೆ ನಟವರ ಗಂಗಾಧರ ಉಮಾಶಂಕರ ಲೀಲಾ ವಿನೋದ ವಿಹಾರ ನಟವರ ಗಂಗಾಧರ ನಾರಾಯಣ ನಾರಾಯಣ ಏನೋ ಬಂದಿದ್ದಾಯಿತು, ಆದರೆ ಪರಮ ಪಾವನ್ನಾದ ಪರಶಿವಮೂರ್ತಿಯೇ ಕಾಣುತ್ತಿಲ್ಲವಲ್ಲ. ಓಹೋ, ಮುಂದೆಯೊಂದು ಗುಹೆ ಇರುವುದು, ಆ ಗುಹೆಯಲ್ಲೇನಾದರೂ ಇರುವರೇನೋ ನೋಡುವೆನು. ನಾರಾಯಣ ನಾರಾಯಣ. ಹಬ್ಬ, ಇದೇನಿದು? ಪರಮ ಪಾವನ್ನಾದ ಪರಶಿವಮೂರ್ತಿಯಾದರೂ ಎಡಗೈಲಿ ತ್ರಿಶೂಲವನ್ನಿಡಿದು ಬಲಗೈಲಿ ಜೋಳಿಗೆ ಜಪಮಣೆಯನ್ನಿಡಿದು ಯೋಗಮಗ್ನರಾಗಿ ಕುಳಿತಿರುವರಲ್ಲ, ಇವರನ್ನು ಎಚ್ಚರಗೊಳಿಸುವ ಬಗೆಯಾದರೂ ಹೇಗೆ? ಆಹಾ, ಮರೆತಿದ್ದೆನು. ಈ ನನ್ನ ವೀಣೆಯಿಂದ ಒಂದು ನಾದವನ್ನು ಪಾಡಿ ಇವರನ್ನು ಎಚ್ಚರಗೊಳಿಸುವೆನು. ಕಣ್ಣ ಮುಚ್ಚಿ ಕುಳಿತಿರುವ ಪರಮೇಶ, ಕಣ್ಣ ಮುಚ್ಚಿ ಕುಳಿತಿರುವ ಪರಮೇಶ, ಕಣ್ಣನು ತೆರೆದು ಕಂದನ ಅರಸು, ಕಣ್ಣನು ತೆರೆದು ಕಂದನ ಅರಸು, ಕಣ್ಣ ಮುಚ್ಚಿ ಕುಳಿತಿರುವ ಪರಮೇಶ. ನಾರಾಯಣ ನಾರಾಯಣ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ಬಂಧುವು ನೀನೇ, ಸಕಲವು ನೀನೇ, ಬಂಧುವು ನೀನೇ, ಸಕಲವು ನೀನೇ, ಕಣ್ಣ ಮುಚ್ಚಿ ಕುಳಿತಿರುವ ಪರಮೇಶ ಪರಮೇಶ ಪರಮೇಶ. ಪರಮಾತ್ಮ, ನಿನ್ನ ಭಕ್ತನಾದ ನಾರದನು ಬಂದಿರುವನು, ನನ್ನನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ನಾರದ, ತತಸ್ತು, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ನಾರದ, ಪರಮಾತ್ಮ, ಕುಶಲದಿಂದಿರುವೆಯಾ? ಕ್ಷೇಮದಿಂದಿರುವೆನು ಪರಮಾತ್ಮ. ನಾರದ, ಪರಮಾತ್ಮ, ಅದು ಅಲ್ಲದೆ ನೀನು ನನ್ನ ಕೈಲಾಸಕ್ಕೆ ಬಂದ ಸಮಾಚಾರವಾದರೂ ಏನು? ಪರಮಾತ್ಮ, ಕೈಲಾಸವನ್ನು ನೋಡಿ ಬಹಳ ದಿನಗಳಾಗಿದ್ದವು, ಆದ್ದರಿಂದ ಒಮ್ಮೆ ಕೈಲಾಸವನ್ನು ನೋಡಿಕೊಂಡು ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಲೆಂದೂ ಇಲ್ಲಿಗೆ ಬಂದಿರು ಪರಮಾತ್ಮ. ನಾರದ, ನನ್ನ ಕೈಲಾಸವನ್ನು ನೋಡಬೇಕೆಂಬ ಉದ್ದೇಶದಿಂದ ಬಂದಿರುವೆಯಾ? ಹೌದು ಪರಮಾತ್ಮ. ನೋಡು ನೋಡು ನಾರದ, ಈ ನನ್ನ ಕೈಲಾಸವನ್ನು ನೋಡು. ಈ ಗಾಢಂಧಕಾರವಾದ ಕತ್ತಲೆಯಲ್ಲಿ ಗುಂಡಾಕಾರನಾಗಿ ಕುಳಿತು ಅಘೋರವಾದ ತಪಸ್ಸನ್ನು ಮಾಡುತ್ತಿರುವನು. ನೋಡು ನಾರದ, ನನ್ನ ಕೈಲಾಸವನ್ನು ನೋಡು. ಪರಮಾತ್ಮ, ಈ ರೀತಿ ತಂಪಾದ ಸ್ಥಳವಾದ್ದರಿಂದಲೇ ತಾವು ಏಕಾಂಗಿಯಾಗಿ ಗುಂಡಾಕಾರನಾಗಿ ಕುಳಿತು ಯೋಗಮಗ್ನರಾಗಿರುವುದಲ್ಲವೇ ಪರಮಾತ್ಮ? ಹೌದಲ್ಲವೇ ನಾರದ? ಹೌದು ಪರಮಾತ್ಮ. ನಾರದ, ಪರಮಾತ್ಮ, ಅದು ಹಾಗಿರಲಿ. ನನ್ನ ಭಕ್ತರು ಹಗಲಿರುಳು ಜೀವರಾತ್ರಿಯಲ್ಲೂ ನನ್ನ ಧ್ಯಾನ ಮಾಡುತ್ತಿರುವರು. ಹೌದು ಪರಮಾತ್ಮ. ಭಕ್ತರ ಹಾದಿರನಾಗಿ ಹೋಗುತ್ತೇನೆ, ನೀನಿನ್ನೂ ಹೊರಡು. ಪರಮಾತ್ಮ, ನಿಲ್ಲಿ ನಿಲ್ಲಿ ಪರಮಾತ್ಮ. ನಾರದ,
ಮತ್ತೆ ಕರೆಯಲು ಕಾರಣವೇನು? ಏನು ಪರಮಾತ್ಮ, ನೀವೊಬ್ಬರೇ ಹೋಗಿ ನಿಮ್ಮ ಭಕ್ತರಿಗೆ ಅಭಯವನ್ನು ನೀಡಿದರೆ ಮೋಕ್ಷವು ದೊರೆಯುವುದೇ ಪರಮಾತ್ಮ? ಏನು ನಾರದ, ನನ್ನ ಭಕ್ತರು ಸ್ಮರಿಸಿದಾಗ ನಾನು ಹೋರನೆ ಹೋಗಿ ನನ್ನ ಭಕ್ತರ ಯೋಗಕ್ಷೇಮವನ್ನು ವಿಚಾರಿಸಿ ಅವರಿಗೆ ವರವನ್ನು ಕೊಟ್ಟರೆ ಸಿಗುವುದಿಲ್ಲವೇ ನಾರದ? ಖಂಡಿತವಾಗಿಯೂ ಮೋಕ್ಷ ದೊರೆಯುವುದಿಲ್ಲ ಪರಮಾತ್ಮ. ಏಕೆ ನಾರದ? ಪರಮಾತ್ಮ, ಏಕೆ ಎಂದರೆ ಏನು ಹೇಳುವೆನು ಪರಮಾತ್ಮ, ನೀವಿರುವರೇ ಓರ್ವರು. ಹಾಗಾಗಿ ನೀವೊಬ್ಬರೇ ಹೋಗಿ ನಿಮ್ಮ ಭಕ್ತರಿಗೆ ಅಭಯವನ್ನು ನೀಡಿದರೆ ಮೋಕ್ಷವು ಖಂಡಿತವಾಗಿಯೂ ದೊರೆಯುವುದಿಲ್ಲ ಪರಮಾತ್ಮ. ಏನು, ನನ್ನ ಭಕ್ತರು ಸ್ಮರಿಸಿದಾಗ ನಾನು ಹೋರನೆ ಹೋಗಿ ನನ್ನ ಭಕ್ತರಿಗೆ ಸಂದರ್ಶನ ಕೊಟ್ಟರೆ ಅವರಿಗೆ ಮೋಕ್ಷವು ದೊರೆಯುವುದಿಲ್ಲ? ಖಂಡಿತವಾಗಿಯೂ ಇಲ್ಲ ಪರಮಾತ್ಮ. ಅದಕ್ಕೇನು ಮಾಡಬೇಕು? ಈ ಕೈಲಾಸಕ್ಕೆ ತಕ್ಕಂತಹ ಒಂದು ಬೆಳಕನ್ನು ತಂದರೆ ನಾರಾಯಣ ನಾರಾಯಣ. ನಾರದ, ಅಂತಹ ಶ್ರೇಷ್ಠವಾದ ಬೆಳಕು ಯಾವುದು? ಮುತ್ತು ರತ್ನ ವಜ್ರ ವೈಡೂರ್ಯಗಳಿಗಿಂತಲೂ ಮಿಗಿಲಾದಂತಹ ಒಂದು ಶ್ರೇಷ್ಠವಾದ ಬೆಳಕಿರುವುದು ಪರಮಾತ್ಮ. ಏನು ನಾರದ, ಮುತ್ತು ರತ್ನ ವಜ್ರ ವೈಡೂರ್ಯ ಮಾಣಿಕ್ಯ ಇದಕ್ಕಿಂತಲೂ ಬೆಳಕಿರುವುದೇ? ಹೌದು ಪರಮಾತ್ಮ. ಅಂತಹ ಶ್ರೇಷ್ಠವಾದ ಬೆಳಕು ಯಾವುದು? ಸ್ತ್ರೀ ಬೆಳಕು ಪರಮಾತ್ಮ. ಏ ನಾರದ, ಪರಮಾತ್ಮ, ಸ್ತ್ರೀ ಅಂದರೇನು? ನಾನು ಅಂದರೇನು? ನಾನು ಯೋಗ ಪುರುಷನಲ್ಲವೇ? ನಾನು ಬ್ರಹ್ಮಚಾರಿ ಅಲ್ಲವೇ ನಾರದ? ನಾರದ, ನಾನೆಂದೆಂದಿಗೂ ಶ್ರೀಮಾಯಿಗೆ ಸಿಕ್ಕತಕ್ಕವನಲ್ಲ. ಪರಮಾತ್ಮ, ಸ್ತ್ರೀಯ ಮಾಯೆಗೆ ಸಿಲುಕಿರುವವರನ್ನು ಕ್ಷಣ ಮಾತ್ರದಲ್ಲಿ ಹೇಳುವೆನು, ಮನವಿಟ್ಟು ಆಲಿಸುವರಾಗಿ ಪರಮಾತ್ಮ. ಮಾಯೆಗೆ ಸಿಲುಕದ ಮಾನವರ್ಯಾರಿಲ್ಲ ಪರಮಾತ್ಮ. ನಾರದ, ಮಾಯೆಗೆ ಸಿಲುಕದ ಮಾನವರ್ಯಾರಿಲ್ಲ, ಮೂರು ಲೋಕದಲ್ಲಿಲ್ಲ ಇಲ್ಲ. ಮೂರು ಲೋಕದಲ್ಲಿಲ್ಲ ಇಲ್ಲ. ಬ್ರಹ್ಮನು ಸಿಕ್ಕಿದ, ವಿಷ್ಣುವು ಸಿಕ್ಕಿದ ಪರಮಾತ್ಮ. ನಾರದ, ಬ್ರಹ್ಮನು ಸಿಕ್ಕಿದ, ವಿಷ್ಣುವು ಸಿಕ್ಕಿದ, ಪರಮಾತ್ಮ ನೀನೊಬ್ಬ ಸಿಕ್ಕಿರಲಿಲ್ಲ. ಪರಮಾತ್ಮ ನೀನೊಬ್ಬ ಸಿಕ್ಕಿರಲಿಲ್ಲ. ಮಾಯೆಗೆ ಸಿಲುಕದ ಮಾನವರ್ಯಾರಿಲ್ಲ. ಪರಮಾತ್ಮ, ನಾರದ, ಬ್ರಹ್ಮದೇವರು, ವಿಷ್ಣುದೇವರು ಹಾಗೂ ದೇವಾನುದೇವತೆಗಳು ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಸಭಿಕರೆಲ್ಲರೂ ಸ್ತ್ರೀಯ ಮಾಯಿಗೆ ಸಿಲುಕಿರುವಾಗ ನೀವೊಬ್ಬರು ಸಿಲುಕದಿರುವುದು ಯಾವ ನ್ಯಾಯ ಪರಮಾತ್ಮ? ಏನು, ಶ್ರೀಮಾಯಿಗೆ ಸಿಕ್ಕದೆ ಹೋದ ಪಕ್ಷದಲ್ಲಿ ಮೋಕ್ಷವು ದೊರೆಯುವುದಿಲ್ಲವೇ? ಪರಮಾತ್ಮ, ಒಂದು ವೇಳೆ ಸ್ತ್ರೀಯ ಮಾಯಿಗೆ ಸಿಕ್ಕ ಪಕ್ಷದಲ್ಲಿ ನಿಮ್ಮ ಭಕ್ತರಿಗೆ ಮತ್ತಷ್ಟು ಮೊಗದಷ್ಟು ಮೋಕ್ಷವು ದೊರೆಯುವುದಲ್ಲದೆ ಈ ನಿಮ್ಮ ಕೈಲಾಸವು ಸೂರ್ಯ ಕೋಟಿ ಪ್ರಕಾಶಮಾನವಾಗಿ ಒಳೆಯುವುದು ಪರಮಾತ್ಮ. ನಾರದ, ಶ್ರೀಮಾಯಿಗೆ ಸಿಕ್ಕದೆ ಹೋದ ಪಕ್ಷದಲ್ಲಿ ನನ್ನ ಭಕ್ತರಿಗೆ ಮೋಕ್ಷವು ದೊರೆಯುವುದಿಲ್ಲ? ಖಂಡಿತವಾಗಿಯೂ ಇಲ್ಲ ಪರಮಾತ್ಮ. ಹೇ ನಾರದ, ನನ್ನ ಭಕ್ತರಿಗೆ ನನಗೆಂತಹ ವಿಪತ್ತು ಒದಗಿದರೂ ಸರಿಯೇ, ನನ್ನ ಭಕ್ತರಿಗೆ ಯಾವ ಲೋಪ ದೋಷವು ಬಾರದಿದ್ದರೆ ಸಾಕು. ಹೌದು ಪರಮಾತ್ಮ. ನಾರದ, ನೀನು ಬಂದ ಕಡೆಯಲ್ಲಿ ಒಂದು ಕಲಹವನ್ನು ತಂದೊಡ್ಡದೆ ಬಿಡತಕ್ಕವನಲ್ಲ. ನಾರದ, ಪರಮಾತ್ಮ, ಅದು ಹಾಗಿರಲಿ, ಈ ಕೈಲಾಸಕ್ಕೆ ತಕ್ಕಂತ ಶ್ರೀರತ್ನವು ಎಲ್ಲಿರುವುದು? ನಾರಾಯಣ ನಾರಾಯಣ. ಪರಮಾತ್ಮ, ಈಗ ತಾನೇ ಬರುವಾಗ ಒಂದು ಶ್ರೀರತ್ನವನ್ನು ನೋಡಿಕೊಂಡು ಬಂದಿರುವೆನು ಪರಮಾತ್ಮ. ನಾರದ, ಆಕೆ ನಾಮಾಂಕಿತವೇನು? ಚಂಪಕಾವತಿ ನಗರಕ್ಕೆ ದೊರೆಯಾದ ದಕ್ಷ ಬ್ರಹ್ಮನ ಪುತ್ರಿಯಾದಂತಹ ಶ್ರೀ ಬಾಲಗೌರಿಯು ಪರಮಾತ್ಮ. ನಾರದ, ಆಕೆಗೆ ಎಷ್ಟು ಕಳೆ? 16 ಕಳೆ ಪರಮಾತ್ಮ. ನಾರದ, ಆಕೆಯನ್ನು ತರುವ ಬಗೆ ಹೇಗೆ? ಪರಮಾತ್ಮ, ನೀವಾದರೂ ಮುದಿ ಮುದಿ ಜಂಗಮನಾಗಿ ಕಿರುಜಡೆಯನ್ನು ಕೆದರಿಕೊಂಡು ಎಡಗೈಲಿ ತ್ರಿಶೂಲವನ್ನಿಡಿದು ಬಲಗೈಲಿ ಜೋಳಿಗೆಯನ್ನಿಡಿದು ಭವತಿ ಭಿಕ್ಷಾಂದೇಹಿ ಎಂದು ಹೋದರೆ ಆಕೆಯು ನಿಮಗೆ ಸತಿಭಿಕ್ಷೆಯನ್ನು ಕೊಡುವಳು ಪರಮಾತ್ಮ. ನಾರದ, ನೀನು ಬಂದ ಕಡೆಯಲ್ಲಿ ಕಲಹವನ್ನು ತಂದೊಡ್ಡದೆ ಬಿಡತಕ್ಕವನಲ್ಲ. ನನಗೆಂತಹ ವಿಪತ್ತು ಒದಗಿದರೂ ಸರಿಯೇ, ನನ್ನ ಭಕ್ತರಿಗೆ ಯಾವ ಲೋಪ ದೋಷವು ಬಾರದಿದ್ದರೆ ಸಾಕು. ನಾರದ, ಪರಮಾತ್ಮ, ಹಾಗಿದ್ದ ಮೇಲೆ ಆಕೆಯನ್ನು ತಂದೇ ತರುತ್ತೇನೆ, ಈ ಕೈಲಾಸದಲ್ಲಿ ಇಟ್ಟೇಡುತ್ತೇನೆ. ನಾನಿನ್ನು ಬರಲೇ? ಪರಮಾತ್ಮ, ಆಗಬಹುದು ಪರಮಾತ್ಮ. ಜೈ ಗುರುಲಿಂಗ ಮಹಾದೇವ. ನಾರಾಯಣ ನಾರಾಯಣ. ನಾನು ಒಂದು ಕಲಹದ ಬೀಜವನ್ನು ಬಿತ್ತಿರುವೆನು. ಆ ಬೀಜವು ಮೊಳಕೆಯಾಗಿ ಮೊಳಕೆ ಸಸಿಯಾಗಿ ಸಸಿ ಮರವಾಗಿ ಆ ಮರದಲ್ಲಿ ಹೂ ಬಿಟ್ಟು ಹೂವು ಕಾಯಾಗಿ ಕಾಯಿ ಹಣ್ಣಾಗಿ ಆ ಹಣ್ಣನ್ನು ಯಾರು ಯಾರು ತಿನ್ನುವರೋ ನಾನೂ ನೋಡುವೆನು, ನೀವೂ ನೋಡುವಿರಿ, ಈ ಜಗತ್ತೇ ನೋಡುವುದು. ನಾರಾಯಣ ನಾರಾಯಣ.
ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ಸಂಚಾರಿ ತಾನಾಗಿ ಹಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಸರಿ ಸಮರ ಮಗೆ ಯಾರಿಗರೇನು ತಲಿ, ಸರಿ ಸಮರ ಮಗೆ ಯಾರಿಗರೇನು ತಲಿ. ಮೆರೆಯುತ್ತ ಬರದೆ ಅಪಜಯ ತರದೆ, ಮೆರೆಯುತ್ತ ಬರದೆ ಅಪಜಯ ತರದೆ. ನಾರದ ಮೋದವ ನಾನಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಡಾಂಬಿಕ ಜನರ ಡಂಬವನಳಿಸಲು, ಡಾಂಬಿಕ ಜನರ ಡಂಬವನಳಿಸಲು, ಧಾರ್ಮಿಕ ಜನರ ಧರ್ಮವನ್ನುಳಿಸಲು. ಧಾರ್ಮಿಕ ಜನರ ಧರ್ಮವನ್ನುಳಿಸಲು ನಾರದ ಮೋದವ ನಾನಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಸತ್ಯ ಸಂಕಲ್ಪದ ಜ್ಯೋತಿಯ ಬೆಳಗಲು, ಸತ್ಯ ಸಂಕಲ್ಪದ ಜ್ಯೋತಿಯ ಬೆಳಗಲು, ನಿತ್ಯ ಭಾವದ ಕೀರ್ತಿಯನ್ನುಳಿಸಲು, ನಿತ್ಯ ಭಾವದ ಕೀರ್ತಿಯನ್ನುಳಿಸಲು ನಾರದ ಮೋದವ ನಾನಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ ಮಾತಾಡು ಮಾತಾಡು ಲಿಂಗವೇ ಶಿವನೇ ಮಾತಾಡಬೇಕಯ್ಯ ಲಿಂಗವೇ. ಮಾತಾಡು ಮಾತಾಡು ಲಿಂಗವೇ ಶಿವನೇ ಮಾತಾಡಬೇಕಯ್ಯ ಲಿಂಗವೇ. ಮಾತಾಡದಿದ್ದರೆ ಮಾತಾಡಲಾರೆನು, ಮಾತಾಡದಿದ್ದರೆ ಮಾತಾಡಲಾರೆನು. ಮಾತಾಡು ಮಾತಾಡು ಕಾತಿ ಲಿಂಗವೇ ತಂದೆ ತಾಯಿಯ ಲಿಂಗ
ಈ ಅರಣ್ಯದಲ್ಲಿ ಲಿಂಗವೇ ಅಲ್ಲೊಂದೆಣ್ಣೆ ಮಜ್ಜನದ ಬಾವಿ ಲಿಂಗವೇ ಅರಬ್ಬಿ ಅರಣ್ಯದಲ್ಲಿ ಲಿಂಗವೇ ಎಣ್ಣೆ ಮಜ್ಜನದ ಬಾವಿ ಲಿಂಗವೇ 108 ಶರಣರು ಶಿವ ಪೂಜೆ ಮಾಡುವಾಗ ಅತ್ಯಂತ ಬಾಳಿ ಕೈಯ ಮಾತಾಡು ಮಾತಾಡು ಲಿಂಗವೇ ಶಿವನೇ ಮಾತಾಡಬೇಕಯ್ಯ ಲಿಂಗವೇ ಮಾತಾಡದಿದ್ದರೆ ಮಾತಾಡಲಾರೆನು ಮಾತಾಡು ಮಾತಾಡದಿದ್ದರೆ ಮಾತಾಡಲಾರೆನು ಮಾತಾಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರುಧರ್ಮ ಕೋರಣ್ಯ ಭಿಕ್ಷವ ನೀಡಮ್ಮ ಗುರುಧರ್ಮ ಕೋರಣ್ಯ ಭಿಕ್ಷವ ನೀಡಮ್ಮ ಭಿಕ್ಷಿಕನು ನಾನಮ್ಮ ಭಿಕ್ಷವ ನೀಡಮ್ಮ ಭಿಕ್ಷಿಕನು ನಾನಮ್ಮ ಭಿಕ್ಷವ ನೀಡಮ್ಮ ಗುರುಧರ್ಮ ಕೋರಣ್ಯ ಭಿಕ್ಷವ ನೀಡಮ್ಮ ಕಾಡಿನಲ್ಲಿ ಯಾವ ಭಿಕ್ಷಾ ನೀಡದೆ ಸ್ವಾಮಿ ನಾನು ಆ ಕಾಡಿನಲ್ಲಿ ಯಾವ ಭಿಕ್ಷಾ ನೀಡದೆ ಸ್ವಾಮಿ 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 ಮುತ್ತಿನ ಭಿಕ್ಷಾವ ನೀಡದೆ ಸ್ವಾಮಿ ನಾನು ಆ ಮುತ್ತಿನ ಭಿಕ್ಷಾವ ನೀಡಲೆ ಸ್ವಾಮಿ ರತ್ನದ ಭಿಕ್ಷಾವ ನೀಡಲೆ ಸ್ವಾಮಿ ರತ್ನದ ಭಿಕ್ಷಾವ ನೀಡಲೆ ಸ್ವಾಮಿ ಮೂತು ರತ್ನದ ಭಿಕ್ಷಾ ನೀಡಲೆ ಸ್ವಾಮಿ ಭಿಕ್ಷಕ್ಕೆ ಬಂದವನೇ ಅಲ್ಲ ಮುತ್ತಿನ ಭಿಕ್ಷಕ್ಕೆ ಬಂದವನೇ ಅಲ್ಲ ರಕ್ತದ ಭಿಕ್ಷಕ್ಕೆ ಬಂದವನೇ ಅಲ್ಲ ರಕ್ತದ ಭಿಕ್ಷಕ್ಕೆ ಬಂದವನೇ ಅಲ್ಲ ಮತ್ಯಾವ ಭಿಕ್ಷಾವ ನೀಡಲೆ ಸ್ವಾಮಿ ನಾನು ಆ ಮತ್ಯಾವ ಭಿಕ್ಷಾವ ನೀಡಲೆ ಸ್ವಾಮಿ ಕಾಡಿನಲ್ಲಿ ಯಾವ ಭಿಕ್ಷಾ ನೀಡಲೆ ಸ್ವಾಮಿ ಕಾಡಿನಲ್ಲಿ ಯಾವ ಭಿಕ್ಷಾ ನೀಡಲೆ ಸ್ವಾಮಿ ಕಾಡಿನಲ್ಲಿ ಯಾವ ಭಿಕ್ಷಾ ನೀಡಲೆ ಸ್ವಾಮಿ ಜ್ಞಾನದ ಭಿಕ್ಷೆ ನೀಡಲಾಗದೆ
ಬಾಲೆ ಅಂತ ಯೋಗಿಸಾದೆ ನಾ ಬಂದಿರುವೆ ಬಾಲೆ. ಬಾಲೆ, ಈ ಅಘೋರವಾದ ಅರಣ್ಯದಲ್ಲಿ ಯಾರಿಗೋಸ್ಕರವಾಗಿ ಇಂತಹ ಅಘೋರವಾದ ತಪಸ್ಸನ್ನು ಮಾಡುತ್ತಿರುವೆ? ಸ್ವಾಮಿ, ಆ ಪಾಲಾಕ್ಷನಾದ ಪರಶಿವಮೂರ್ತಿಯನ್ನು ಕುರಿತು ಈ ತಪಸ್ಸನ್ನ ಮಾಡುತ್ತಿರುವೆ ಸ್ವಾಮಿ. ತಾವು ಯಾರು? ಆ ಪಾಲಾಕ್ಷನಾದ ಪರಶಿವನೇ ಪ್ರಸನ್ನನಾಗಿರುವನು ಬಾಲೆ. ಸ್ವಾಮಿ, ನಾನು ಹೇಗೆ ತಾನೇ ನಂಬಲಿ? ನನಗೆ ನೋಡಲು ನೇತ್ರಗಳು ಕಾಣುವುದಿಲ್ಲ ಸ್ವಾಮಿ. ಬಾಲೆ, ಸ್ವಾಮಿ, ನಿನ್ನ ನೇತ್ರಗಳಿಗೆ ತರವನ್ನು ಕೊಡುತ್ತೇನೆ, ನಿನ್ನ ನೇತ್ರವನ್ನು ತೆರೆದು ನೋಡು. ಹಾಗಾಗಲಿ ಸ್ವಾಮಿ. ಜೈ ಗುರು ಮಹಾದೇವ. ಸ್ವಾಮಿ, ದೊರಕಿದೆಯ ಎನ್ನ ಭಾಗ್ಯದ ನಿಧಿಯೇ, ದೊರಕಿದೆಯ 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 ಸ್ವಾಮಿ. ಪರಮ ಪಾವನ ನೀನೇ ಗತಿಯಂತು ಸ್ವಾಮಿ. ಪರಮ ಪಾವನ ನೀನೇ ಗತಿಯಂತು ನಂಬಿ ಬಂದಿರುವಂತ ಬಾಲೆ ನಾನು ಸ್ವಾಮಿ. ನಂಬಿ ಬಂದಿರುವಂತ ಬಾಲೆ ನಾನು, ದೊರಕಿದೆಯ ಎನ್ನ ಭಾಗ್ಯದ ನಿಧಿಯೇ, ದೊರಕಿದೆಯ ದೊರಕಿದೆಯ ಸ್ವಾಮಿ. ಬಾಲೆ, ನನ್ನ ಜನ್ಮಲಿಗೆ ಸಾರ್ಥಕವಾಯಿತು ಸ್ವಾಮಿ, ನನ್ನ ಜನ್ಮಲಿಗೆ ಸಾರ್ಥಕವಾಯಿತು ಬಾಲೆ, ಸ್ವಾಮಿ. ನಿನ್ನ ತಪಸ್ಸಿಗೆ ನಾನು ಮೆಚ್ಚಿ ಪ್ರಸನ್ನನಾಗಿರುವೆನು. ನಿನಗೆ ಯಾವ ವರ ಬೇಕು ಬೇಡು, ನೀನು ಬೇಡಿದ ವರವನ್ನು ಕೊಡಲು ನಾನು ಸಿದ್ಧನಾಗಿರುವೆನು. ಸ್ವಾಮಿ, ನನಗೆ ಬೇಕಾಗಿರುವ ವರವು ತಾವಾಗಿ ನಿಂತಿರುವಾಗ ಮತ್ತಿನ್ಯಾವರ ಬೇಕು ಸ್ವಾಮಿ? ಬಾಲೆ, ನಾನೆಂದೆಂದಿಗೂ ಶ್ರೀಮಾಯಿಗೆ ಸಿಕ್ಕತಕ್ಕವನಲ್ಲ. ನನ್ನನ್ನು ಬಿಟ್ಟು ಮತ್ತೆ ಯಾವ ವರವನ್ನಾದರೂ ಕೇಳು. ಸ್ವಾಮಿ, ಮನಸ್ಸು ಕರಗದೆ ಸ್ವಾಮಿ, ಬಾರದೆ ಸ್ವಾಮಿ. ಬಾಲೆ, ಸ್ವಾಮಿ, ಮನಸ್ಸು ಕರಗದೆ ಸ್ವಾಮಿ, ಕರುಣೆ ಬಾರದೆ ಸ್ವಾಮಿ. ಬಾಲೆ, ಜನನಿ ಜನಕ ನೀನೆಯೆಂದು ಸ್ವಾಮಿ. ಜನನಿ ಜನಕ ನೀನೆಯೆಂದು ನಂಬಿ ಬಂದ ಬಾಲೆ ನಾನು ಸ್ವಾಮಿ. ಬಂದ ಬಾಲೆ ನಾನು, ಮನಸ್ಸು ಕರಗದೆ ಸ್ವಾಮಿ, ಕರುಣೆ ಬಾರೆ ಸ್ವಾಮಿ. ಬಾಲೆ, ಗಟ್ಟಿ ಮಣ್ಣ ಸಿಸು ಮಾಡಿ ಸ್ವಾಮಿ, ಗಟ್ಟಿ ಮಣ್ಣ ಸಿಸು ಮಾಡಿ ಹೊಟ್ಟೆಯಲ್ಲಿ ಇರಿಸಿದಾಗ, ಹೊಟ್ಟೆಯಲ್ಲಿ ಇರಿಸಿದಾಗ ಕೊಟ್ಟ ದೇವನೇ ಕೊಟ್ಟು ಹೋದರೆ ಸ್ವಾಮಿ. ಕೊಟ್ಟ ದೇವನೇ ಕೊಟ್ಟು ಹೋದರೆ ದೊರೆಯುವುದೇನು ನಿಮಗೆ ರಾಜದೇ ಬಾಲೆ, ನೀವೇ ರೀತಿ ತಿರಸ್ಕರಿಸಿ ಮಾತನಾಡಿದ್ದೆ ಆದರೆ ಇಗೋ ನಿಮ್ಮ ಪಾದದಡಿಯಲ್ಲಿ ಬಿದ್ದು ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಸ್ವಾಮಿ. ಆಹಾ. ಕೈಲಾಸದಲ್ಲಿ ಗೋಹತ್ಯ, ಸ್ತ್ರೀಹತ್ಯ, ಶಿಶುಹತ್ಯವಾಗಬಾರದೆಂಬ ಸಿದ್ಧಾಂತವಾದ ಶಾಸ್ತ್ರವಿದೆ. ಈಗಾದರೂ ನನ್ನ ಕೈಲಾಸದಲ್ಲಿ ಗೋಹತ್ಯವಾಗಿರುವುದು, ಇನ್ನು ನನ್ನ ಕೈಲಾಸದ ಮುಂಭಾಗದಲ್ಲಿ ಸ್ತ್ರೀಹತ್ಯವಾದರೆ ನನ್ನ ಕೈಲಾಸಕ್ಕೆ ಮತ್ತಷ್ಟು ಕೋಟಿ ಪಾಪವು ಹೆಚ್ಚುವುದಿಲ್ಲವೇ? ಬಾಲೆ, ಪರಮಾತ್ಮ, ಹಾಗಿದ್ದ ಮೇಲೆ ನಮ್ಮ ಮಠಕ್ಕೆ ಬಾ, ನಮ್ಮ ಮಠದಲ್ಲಿ ಲಂಗ ಮಾಡಿಕೊಳ್ಳುತ್ತೇನೆ. ಸ್ವಾಮಿ, ತಮಗಾಗಿ ಕಾದು ಕುಳಿತಿರುವಾಗ ತಮ್ಮ ಇಷ್ಟದಂತೆ ಬರುತ್ತೇನೆ, ಕರೆದುಕೊಂಡು ಹೋಗಿ ಸ್ವಾಮಿ. ಹಾಗೆ ಆಗಲಿ.
ನಾರಾಯಣ. ಬಸವಯ್ಯ, ಬಸವ, ಬಸವೇಶ, ಓ ಬಸವ ಗುರುವೇ, ಬಸವ ಮಹಾಪ್ರಭುವೇ, ಬಸವಯ್ಯ, ಆ ಎಷ್ಟು ನಾಮಾಂಕಿತಗಳಿಂದ ನಿನ್ನನ್ನು ಕೂಗುವುದು ನಾನು. ನಾನು ಹಿಂದ್ಗಡೆ ಮೇಯ್ತಾ ಇದ್ದೆ. ಮೇಯ್ತಾ ಇದ್ದ. ಹಾ ಬಸವಯ್ಯ, ಪಾರ್ವತಿ ಪರಶುವರ ಕಲ್ಯಾಣಕ್ಕೇನು ಒಪ್ಪಿಸಿರುವೆನು, ತಿಳಿಯಿತೋ? ನೀನ್ ಮಾಡ್ದಲ್ಲ ಇರ್ತೀಯ, ಊರೂರ್ ಬೆಂಕಿ ಹಚ್ಚ ನಾರಪ್ಪ ನಾರಾಯಣ, ನಾರಾಯಣ. ಕಳ್ಸಿಬಿಡ್ತಲ್ಲ ನೀನು. ಅದು ಆಗಿರಲಿ, ಅದರ ಮುಖ್ಯಸ್ಥಿಕೆಯು ನಿನ್ನದಾಗಿರುವುದು ಬಸವಯ್ಯ. ಹಾ ಮೊದಲಿಗೆ ಪುರೋಹಿತರನ್ನು ಕರೆಸಿ ಲಗ್ನ ಪತ್ರಿಕೆಯನ್ನು ಬರೆಸಬೇಕು. ಯಾರನ್ನ? ಪುರೋಹಿತರನ್ನ. ಆ ಪುಪ್ಪಳ್ಳೇನ? ಅನಂತರವಾಗಿ ಆ ಲಗ್ನ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಮೊದಲಿಗೆ ಬ್ರಹ್ಮದೇವರಿಗೆ ಕೊಡಬೇಕು, ತಿಳಿಯಿತೋ? ಯಾರಿಗೆ? ಬ್ರಹ್ಮದೇವರಿಗೆ ಬಸವಯ್ಯ. ಬಮ್ಮಣ್ಣಂಗ? ಹೌದು ಬಸವಯ್ಯ. ಹಾ ಅನಂತರವಾಗಿ ವಿಷ್ಣುದೇವರಿಗೆ ಕೊಡಬೇಕು. ಹಾ ಅನಂತರವಾಗಿ ದೇವಾನುದೇವತೆಗಳಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಸಭಿಕರೆಲ್ಲರಿಗೂ ಆ ಲಗ್ನ ಪತ್ರಿಕೆಯನ್ನು ತಲುಪಿಸಬೇಕು, ತಿಳಿಯಿತೋ? ಎಲ್ಲಾರು ಕೊಡ್ಬೇಕಾ? ಹೌದು ಬಸವಯ್ಯ. ಓ ಬಸವಯ್ಯ, ಮನ್ಗಿರೋರು ಮಾತ್ರ ಕೊಡ್ತೀನಿ, ಎದ್ದಿರೋರ್ಗೆ ಯಾರು ಕೊಡಲ್ಲ. ಆಗಬಹುದು ಬಸವಯ್ಯ. ಅನಂತರವಾಗಿ ಮದುವೆಯ ಸಮಯದಲ್ಲಿ ಹೂಮಳೆಯನ್ನು ಸುರಿಸಬೇಕು, ತಿಳಿಯಿತೋ? ಹೂವಿನ ಮಳೆನ? ಹೌದು ಬಸವಯ್ಯ. ಎಲ್ಲ ಹೂವ? ಬಸವಯ್ಯ, ಇಲ್ಲೇ ಮುಂದೆ ಕಾಡು ಇರುವುದು, ಅಲ್ಲಿ ಹೋಗಿ ಕುಯ್ದುಕೊಂಡು ಬಂದು ಅನಂತರವಾಗಿ ಹೂಮಳೆಯನ್ನು ಸುರಿಸುವನಾಗು, ತಿಳಿಯಿತೋ? ನೀನ ಕುಯ್ಕೊಂಬರಕ್ಕಾಗ್ಲಿ ಬರ್ಬೇಕಾದ್ರೆ. ನಾರಾಯಣ, ನಾರಾಯಣ. ಬಸವಯ್ಯ, ಹಾ ನಾನು ತ್ರಿಲೋಕ ಸಂಚಾರಿಯಲ್ಲವೇ? ಸಂಚಾರ ಮಾಡುವುದೇ ನನ್ನ ಧ್ಯೇಯ. ಹೂಗಳನ್ನು ಇನ್ನ ಯಾವ ಸಮಯದಲ್ಲಿ ನಾನು ಕೊಯ್ಯಲಿ? ನಿನಗೆ ಇಲ್ಲ ಒಂದು ಹೂವ. ಹೌದು ಬಸವಯ್ಯ, ಯಾರೂ ಕೊಡಲಿಲ್ಲ. ಅಂತೀಯ. ನಾನಿನ್ನು ಬರಲಿ ಹಾಗಾದರೆ? ನಡಿ ಎಲ್ಲಾರು ಬೆಂಕಿ ಹಚ್ಚು. ನಾರಾಯಣ, ನಾರಾಯಣ. ಓ ಪುರ್ಪುಲ್ಲ, ಪಾರ್ವತಿ ಪರಶಿವನ ಪರಮ ಕಲ್ಯಾಣ, ಪಾರ್ವತಿ ಪರಶಿವನ ಪರಮ ಕಲ್ಯಾಣ, ದಾರದಾರೆಯ ನಾಟ್ಯದಾರ, ಕಾಮನು ಮೂಡಿದ ಹೂಬಾಣವನ್ನು, ಕಾಮನು ಮೂಡಿದ ಹೂಬಾಣವನ್ನು ವರವಾಯಿತು ನಮ್ಮ ಶಿವನಮನ, ವರವಾಯಿತು ನಮ್ಮ ಶಿವನಮನ, ಪಾರ್ವತಿ ಪರಶಿವನ ಪರಮ ಕಲ್ಯಾಣ, ದಾರದಾರೆಯ ನಾಟ್ಯದಾರ. ಆಹಾ, ಪಾರ್ವತಿ ಪರಶಿವನ ವಿವಾಹ ಮಹೋತ್ಸವ ಎಂದು ತಿಳಿಯಿತು. ಆದರೆ ಈ ಮದುವೆಗೆ ಕಾರ್ಯದರ್ಶಿ ಖಜಾನ್ಸಿ ಯಾರು ಕಾಣ್ತಿರುವಲ್ಲ, ಏನ್ ಮಾಡ್ಲಿ? ಎಲ್ಲಿ ಹುಡುಕ್ಲಿ? ಓ ಯಾರಪ್ಪ? ಲಲ ಪುಪ್ಪರ್ಲೆ, ಆ? ಈ ಲಗ್ನಕ್ಕೆ ಆ, ಕಾರ್ಯಸಿ ಉಪಕಾರಸಿ ಖಜಾನ್ಸಿ ಎಲ್ಲ ನಾನೇ ಇಲ್ಲಿ. ಓಹೋ, ಈ ಲಗ್ನಕ್ಕೆ ಕಾರ್ಯದರ್ಶಿ ಖಜಾನ್ಸಿ ಎಲ್ಲ ನೀನೇನು? ಓ ಎಲ್ಲ ನಾವೇ ಇಲ್ಲಿ. ಮುಖ್ಯವಸ್ತ. ಹೌದೌದು, ನಾವೇ. ಬೇಡ, ಕೈ ಬೇಡ, ಜಾಸ್ತಿ ಆಯ್ತು, ಇರ್ಲಿ. ಆ ನೋಡಯ್ಯ, ನಿಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ಬಸವರಾಜು. ಬಸ್ಕೆ ರಾಜ್ ಅಲ್ಲ, ಬಸವರಾಜು ಅಂತ ಹೇಳಿದ್ದು. ಸರಿ, ಇರ್ಲಿ ಇರ್ಲಿ ಇರ್ಲಿ. ನಾವು ನಿಮ್ಮಂತಕ್ ಬಂದಿದ್ದು. ನಿಧಾನ ನಿಧಾನ. ನೀವಿರ್ಲಿಲ್ಲ, ನಮ್ಮನೆ ಹತ್ರ ಬಂದಿದ್ರಾ? ಹೌದು. ಹೌದೇ? ನೀವ್ ಅದ್ಯಾವ್ದೋ ಚೌಟ್ರಿ ಮದ್ವೆಗೆ ಹೋಗಿರಂತಲ್ಲ? ಹೌದಪ್ಪ. ಅದ್ ಯಾರ ಈಚೆಗಡೆ ಕೂತಿದ್ರಲ್ಲ, ಅವ್ರೇ? ಕೈ ಕಾಲು ಸಣ್ಣ, ಹಾ, ಒಟ್ಟು ಮಾರ್ ಈಟಪ್ಪ ಹಾಕೊಂಡ್ ಕೂತಿದ್ರಲ್ಲ? ಅವರು ನಮ್ಮ ಎರಡನೇ ಹೆಂಡತಿ ಪುಟ್ಟ್ಯಾಂಕು ಅಂತ. ಒಳ್ಳೇದು. ಹಾ, ಈ ವಯಸ್ಕ ವಯಸ್ಸಲ್ಲಿದ್ದಾಗಪ್ಪ ಆಗಿತ್ತು. ನಾನ್ ನೆನ್ನೆ ವಯಸ್ಸಾಗಿದೆ. ಮಾಡ್ಕೊಂಡ್ರೇನೋ ಅಂತ ಅನ್ಕೊಂಡಿದ್ದೆ. ನೆನ್ನೆ ಮಾಡ್ಕೊಂಬಂದ್ರೇನೋ ಅನ್ಕೊಂಡಿದ್ದೆ. ಇಲ್ಲ, ನಾವೇನು ಹೊಸಪೇಟೆ ರಾಜಣ್ಣನೇ ಅಲ್ಲ, ಅದ್ ಸರಿ. ಅವರು ಹಾ
ನೀವು ನೋಡ್ರಿ ಹಿಂಗೆ, ಹಾ ಅವ್ರು ನೋಡ್ರಿ ಹಂಗಿ. ಇದು ಹೆಂಗಿ? ಇದು ಹೆಂಗೆ ಅಂದ್ರೆ ನಾವು ಅಲ್ಲಿ ಇಲ್ಲಿ ಹೋಗ್ತೀವಲ್ಲ, ಏನ್ಕೆ? ಒಳ್ಳೆ ಮದುವೆಗೆ, ತಿಥಿ ಕಾರ್ಯಗಳಿಗೆ, ನಾಮಕರಣಕ್ಕೆ ಎಲ್ಲ ಹೋಗ್ತೀವಲ್ಲ, ಅಲ್ಲಿ ಸೋನಾ ಮುಸ್ರಿ ಅಕ್ಕಿ. ಮುಸ್ರಿ ಅಲ್ಲಪ್ಪ, ಸೋನಾ ಮುಸ್ರಿ ಅಕ್ಕಿ, ಬೂದ್ಗುಂಬಳಕಾಯಿ ಎಲ್ಲ ತಂದಾಕ್ತಿವಿ. ಒಳ್ಳೊಳ್ಳೆ ತರಕಾರಿ ತಿಂತಾರಲ್ವಾ, ತುಪ್ಪ ಬೆಣ್ಣೆ ಎಲ್ಲ ತಂದಾಕ್ತಿವಲ್ಲ, ಅದಕ್ಕೆ ಹಂಗಾಗಿದ್ದಾರೆ, ಸಣ್ಣಗಾಗಿದ್ದಾರೆ. ಸಣ್ಣ ಅಷ್ಟೇ. ಅದೇನಾಕಿ ಸ್ವಲ್ಪ ಕೆಮ್ಮಣ್ಣು ಇಟ್ಕೊಂಡಿರಲ್ಲ? ಅದೇ ಪ್ರೀತಿಯಿಂದ ತಿನ್ನಕ್ಕೆ ಒಂದ್ ಸ್ವಲ್ಪ ಕೆಮ್ಮಣ್ಣು ತಿಂತಾರೆ ಅವಾಗ ಅವಾಗ ನಾವೆಲ್ಲ ಅಂತ ನೆನ್ಕೊಂಡಿದ್ದು. ದೇವ್ರು ಕಣ್ಬಿಟ್ಟವ್ನೆಂತನ? ಇಲ್ಲ, ಇನ್ನು ಮುಂಗಾರು ಮಳೆ, ಇನ್ನು ರೇವತಿ ಮಳೆ ಹುಟ್ಟಬೇಕು. ಮುಂಗಾರು ಮಳೆ ಹುಟ್ಟಿಲ್ಲ, ಹಿಂಗಾರು ಮಳೆ ಆಗದೆ. ಇರ್ಲಿ, ಈಗ ಬಂದು ನಾನು ಮಾಡ್ಬೇಕಾದಂತ ಈಗ ಮದ್ವೆ ಮಾಡಬೇಕು, ಪಾಸಿ ಒಂದು. ಇನ್ನ ಮುಂದಕ್ಕೆ ಇನ್ನ ಯಾರ್ಯಾರು ಬರ್ಬೇಕು ನೋಡಪ್ಪ, ಯಾವ್ದೇ ಕಾರ್ಯ ಮಾಡ್ಬೇಕಾದ್ರೂ ಮೊದಲು ನಾರಿ ಮುತ್ತೈದಿರು ಬರ್ಬೇಕು. ಯಾರೋ ನಾರಿ ಮುತ್ತೈದಿರು, ಓರೆ ಮುತ್ತೈದಿರಾ? ಅವ್ರನ್ನ ಕರೆಸು, ಅನಂತರ ಹೇಳ್ತೇನೆ. ಹೌದಾ? ಎಲ್ಲ ಇಲ್ಲೇ ಅವ್ರ ಕರೆ ಬಂದ್ಬಿಡ್ತಾರೆ. ಇಲ್ಲೇ ಅವ್ರ ಎಲ್ಲ ಮನೆ ಕಂಡವ್ರೆ ಎಬ್ಬಸದು. ಹೌದಾ? ಕರಿ 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 ಕರಿ. ಓರೆ ಮುತ್ತೈದರೆ ಹೇಳಿದ್ರೆ ಬೇಗ ಬರಮ್ಮ, ಶಾಸ್ತ್ರ ತಿರ್ಬೇಕು. ಪಾಲಿಸೈ ಮುತ್ತೈದೆ ತನದ ಗೆಳೆಯ, ಪಾಲಿಸೈ ಮುತ್ತೈದೆ ತನವಾ, ಬಾಳ ಬಡವರ ಬಳುಮೆಯಗಾದೆ, ಬಾಳ ಬಡವರ ಬಳುಮೆಯಗಾದೆ, ಬೇಡಿಕೊಮ್ಮೆ ವಿಜಯದ ತಾಳೆ, ಬೇಡಿಕೊಮ್ಮೆ ವಿಜಯದ ತಾಳೆ, ಪಾಲಿಸೈ ಮುತ್ತೈದೆ ತನವ, ಅವ್ವಾದ ಗೆಳೆಯ ಪಾಲಿಸೈ ಮುತ್ತೈದೆ ತನವ. ಏನಿದು ಈ ವಿಶೇಷವಾದ ಚೌಟ್ರಿ ಒಳಗೆ ಇಲ್ಲಿ ಖಜಾನ್ಸಿಗಳು ಕಾರ್ಯಗಳು ಯಾರು ಕಾಣದೇ ಇಲ್ವಲ್ಲ? ಎಷ್ಟೋಗಿರ್ಬೋದು? ಅದು ಆಗಿರ್ಲಿ, ನನ್ನ ಗೆಳತಿಯಾದ ಸುಮಲತಾ ಬತ್ತೀನಿ ಎಂದ್ಲು, ಇಷ್ಟೊತ್ತಾದ್ರೂ ಬಾರ್ಲಿವೆಲ್ಲ, ಕಾರಣ ಏನಾಗಿರ್ಬೋದು? ಆಕೆಗೆ ಬಸ್ ಸಿಕ್ತೋ ಸಿಗ್ಲಿಲ್ವೋ? ಅದು ಆಗಿರ್ಲಿ, ಯಾರು ಬಂದ್ರೇನು ಬಿಟ್ರೇನು, ನಮ್ಮ ಇದು ನಾವು ಮಾಡ್ಬೇಕಲ್ವಾ, ನಮ್ಮ ಉದ್ಯೋಗ ನಾವು ಮಾಡೋಣ. ಅಂದಾಗೆ ಪುರೋಹಿತ್ರೆ, ತಾಯಿ ಚೆನ್ನಾಗಿದ್ದೀರಾ ಪುರೋಹಿತ್ರೆ? ಚೆನ್ನಾಗಿದ್ದೀವಿ, ತಾವು ಚೆನ್ನಾಗಿದ್ದೀರೋ? ಏನ್ರಿ ಕೆನ್ನೆ ಮುಟ್ತಿರಲ್ರಿ ನೀವು? ಇಲ್ಲ ಬಾಮ, ಹಾಗೆಲ್ಲ ಮುಟ್ಟಾವ, ಹೆಣ್ಮಕ್ಳು ಕಂಡ್ರೆ ಆಗಲ್ಲ. ಮುಜುತ್ತೀರಾ? ಮುಚ್ಚದಿಲ್ಲಮ್ಮ, ಹೆಣ್ಮಕ್ಳು ಸುಮ್ಮನೆ ಬಾ ತಾಯಿ, ಬಾರಮ್ಮ. ಪುರೋಹಿತ್ರೆ ಚೆನ್ನಾಗಿದ್ದೀರಾ? ಸುಮಾ ಈಗ ಬಂದಮ್ಮ. ಚೆನ್ನಾಗಿದ್ದೇನೆ ಕನಕ. ಕ್ಷೇಮನೆ? ಕ್ಷೇಮ ಕ್ಷೇಮ. ಯಾಕೋ ಇದು ಯಾಕೋ ಸುರೋಹಿತಲ್ಲ. ಅದು ಆಗಿರ್ಲಿ, ಈ ಚೌಟ್ರಿಗೆ ಖಜಾಂಚಿಗಳು ಕಾರ್ಯದರ್ಶಿಗಳು ಯಾರು ಕಾಣದೇ ಇಲ್ವಲ್ಲ? ನಾನು ನೋಡ್ದೆ, ಯಾರು ಕಾಣ್ತಾ ಇರ್ಲಿಲ್ಲ. ಆದ್ರೆ ಅದ್ಯಾರೋ ಯಮ್ಮನ ಹತ್ರ ಮಾತಾಡ್ಕೊಂಡು ಕೂತಿದ್ದ. ಏನ್ರಿ ಮೈಯೇ ಮುಡ್ತಿರಲ್ರಿ? ಅಲ್ಲಮ್ಮ, ಇರೋ ವಿಚಾರ ಹೇಳ್ತಾ ಇದೀನಿ, ಇರೋ ವಿಚಾರ ಹಂಗೆ ಹಂಗೆ ಮಾಡಕ್ಬಿಡ್ತೀರ ಕೈಯ? ಇಲ್ಲೇ ಇದಾರ ನೋಡಿ. ಏನಯ್ಯ ಅದು? ಅಂದಾಗೆ ಪುರೋಹಿತ್ರೆ, ಬಸವಯ್ಯ, ಈ ಚೌಟ್ರಿಗೆ ಖಜಾನ್ಸಿಗಳು ಕಾರ್ಯದರ್ಶಿಗಳೆಲ್ಲ ನೀನೇನೇನಯ್ಯ? ಎಲ್ಲ ನಾನೇ ಕಣ ಬೈಲಿ. ಬಸವಯ್ಯ, ನಮ್ಮನ್ನ ಕರ್ಸಿದ ಕಾರಣಯ್ಯ. ಪಾರ್ವತಿ ಪರ್ಸ ಲಗ್ನ ಇತ್ತು. ಹೌದು. ಪುರೋಹಿತರು ಏನೋ ಇಬ್ರು ಓರಿ ಮುತ್ತೈದಿರ್ಬೇಕು ಅಂತಂದ್ರು. ನಾರಿ ಮುತ್ತೈದೇರು ಕಣಯ್ಯ ಅವರು. ಬಸವಯ್ಯ, ಓರಿ ಮುತ್ತೈದೇರಲ್ಲಪ್ಪ ಅವರು, ನಾರಿ ಮುತ್ತೈದೇರು. ನಾರಿ ಮುತ್ತೈದೇರು. ಅದು ಬರುವಕ್ಕೆ ಹುಸಿ ತಡ ಆಯ್ತು. ಈ ಅಮ್ಮ ಬೆಂಗಳೂರಿಂದ ಬರ್ಬೇಕಾಯ್ತು, ಅವರು ತುಮಕೂರಿಂದ ಬರ್ಬೇಕಾಗಿತ್ತು, ಸ್ವಲ್ಪ ತಡ ಆಯ್ತು. ಬೇಡ ಬಿಡು. ಅಂದಾಗೆ ಪುರೋಹಿತ್ರೆ, ಈಗ ನಮ್ಮನ್ನ ಕರೆಸಿದ ಕಾರಣವೇನು ಪುರೋಹಿತ್ರೆ? ಅಮ್ಮ ಸಂದಾಗಿದ್ಯಾ? ಚೆನ್ನಾಗಿದ್ದೀನಿ. ನಾವ್ ಇವಾಗಿನ್ನು ಬಂದಿದೀವಿ. ಇವಾಗಿನ್ನು ಬಂದು ತಿಳಿತು. ಬಸ್ ಏನ್ ಬಸ್ಸು? ಬಸ್ಸು ಬಸ್ಸು ಸಿಗ್ಲಿಲ್ಲ ಪಾಪ.
ಹೌದಾ? ತೊಂದರೆ ಆಗದೆ ಸಿಗ್ಲಿಲ್ಲ. ಸರಿ, ಏನ್ ನೀವು ಯಾವ ಹೆಣ್ಮಕ್ಳು ಕಂಡ್ರು ಮುಟ್ಟೋದು? ಅದೇನೋ ಅವ್ರ ಕುಲ್ಕಸುಗ ಅಭ್ಯಾಸ ಬಲ. ನಾವು ಚೌಟ್ರಿಗಳಿಗೆ ಅಭ್ಯಾಸ ಬಲ. ಮುಂಜಿಗಳಿಗೆಲ್ಲ ಹೋಗ್ತೀವಲ್ವಾ, ಅಲ್ಲಿ 3 ನಾರಿ ಮುತ್ತೈದರು ಇವರು ಕೆಲ್ಸಕ್ಕೆ ಬರ್ತಾರೆ, ನಾವು ಅಲ್ಲಿ ಹೋಗ್ತೀವಿ, ಹಿಂಗೆ ಹೊಸಿ ಪರಿಚಯ. ಬಿಟ್ರೆ ಚೌಟ್ರಿ ಹಂಗೆಲ್ಲ ಕೆಲಸ ಮಾಡಿದ್ರೆ ಪುರೋಹಿತ್ರೆ, ನಮ್ಮನ್ನ ಕರೆಸಿದ ಕಾರಣ ಏನು ಪುರೋಹಿತ್ರೆ? ಅಮ್ಮ ನೋಡಮ್ಮ, ಇಬ್ರು ನಾರಿ ಮುತ್ತೈದರು ಹೌದು ಪುರೋಹಿತ್ರೆ. ಮೊದಲು ಶಾಸ್ತ್ರ ನಿರ್ತಿರ್ಬೇಕಮ್ಮ. ಹಾಗೆ ಆಗ್ಲಿ ಪುರೋಹಿತ್ರೆ. ಶಾಸ್ತ್ರ ನಿರ್ತಿರ್ಬೇಕು. ಸಾಮಾನ್ಯಮ್ಮ ಅಂಬಿ ಮರ ದೊಂಬಿಗಳಿರಾವ, ನೀವೋಗಿ ತುಂಬಿದಲ್ಲಿ ಜಲದ ನೀರ. ಅಂಬಿ ಮರ ದೊಂಬಿಗಳಿರಾವ, ನೀವೋಗಿ ತುಂಬಿದಲ್ಲಿ ಜಲದ ನೀರ. ಪಾರಿವಾಳ ಪಕ್ಷಿಗಳಿರ, ನೀವೋಗಿ ತುಂಬಿದಲ್ಲಿ ಜಲದ ನೀರ. ಮುದ್ದಾಗಿ ಹರಿವೋ ಮುದ್ದು ಮುಖದ ಗಂಗೆ ಸಿದ್ಗಂಗೆ ಎಂಬ ಹೊಳದಲ್ಲಿ ಅಂಬಿ ಮರ ದೊಂಬಿಗಳಿರ, ಹೋಗಿ ತುಂಬಿ ತಣ್ಣಿ ಜಲದ ನೀರ. ಪಾರಿವಾಳ ಪಕ್ಷಿಗಳಿರ, ಹೋಗಿ ತುಂಬಿ ತಣ್ಣಿ ಜಲದ ನೀರ. ಕನಕ ಹೆಣ್ಮಕ್ಳು ಏನು ಮಾಸ್ಟ್ರೆ, ಈ ಹೆಣ್ಮಕ್ಳು ನೀರ್ ತರ್ಬೇಕಾದ್ರೆ ಏನ್ ಮುದ್ದು ಮುದ್ದ ಏನ್ ಮುದ್ದು ಮುದ್ದಾಗ ನೀವು ತಿದ್ತೀರ ಕೈಯಲ್ಲಿ ನಮ್ಮನ್ನ. ಒಂದು ಸ್ವಲ್ಪ ನೀರು ತುಳುಕೋದಿಲ್ಲ, ಹಂಗ ತರ್ತಾರೆ. ಬಸವಯ್ಯ, ಶಾಸ್ತ್ರ ತಂದಿದ್ ಆಯ್ತು ಪುರೋಹಿತ್ರೆ. ಅಲ್ಲಿ ಮಡಗ್ರಮ್ಮ ಮಡಗಿದ್ ಆಯ್ತು ಪುರೋಹಿತ್ರೆ. ಬಸವಯ್ಯ, ಮೊದಲು ನಿಂದು ಅದು ಉಲ್ಲುಡಿ ಹಾ, ಅದನ್ನ ಕೆಳಗಿಳಿಸಪ್ಪ. ಯಾಕೆ ಕೆಳಗಿಳಿಸು, ಮೊದಲು ಗಂಟು ಕರ್ಕೊಂಬರ್ಬೇಕು. ಈಗ ಹಂಗೆ ಇಟ್ಕೊಂಡೈತಿ ಬಿಡು. ಹಂಗೆ ಇಟ್ಕೊಂಡು ಹೋಗ್ತೀಯ, ಆಗ್ಲಿ ನಿನ್ ಇಷ್ಟದಂತೆ ನಂದ್ ಯಾವಾಗ್ಲೂ ಹಂಗೆ ಇರ್ತದೆ. ದಿನ ಅಲ್ವೇ, ಆಮೇಲೆ ಇನ್ ಎಲ್ಲಿ ಎತ್ತಕ್ ಹೋಯ್ತೀಯ ಓ. ನೋಡೋಣ. ಇನ್ನೆಲ್ಲೂ ಎತ್ತಕ್ ಹೋಗಲ್ಲ. ಮೊದಲು ವರರನ್ನ ಕರ್ಕೊಂಬರ್ಬೇಕು ನೋಡಪ್ಪ. ಅಕ್ಕ ಬಾರಿ ಅಮ್ಮ, ಹೋಗ್ ಕರ್ಕೊ ಬರೋಣ. ಬರುಳಾಗಿ ಕರೆದೋ ತನ್ನೀರೇ ನಮ್ಮ ಗಂಡ, ಕರೆದೋ ತನ್ನೀರೇ ನಮ್ಮ ಗಂಡ, ಕರೆದೋ ತನ್ನೀರಿ ನಮ್ಮ ಗಂಡ ಮದುವಿಗೆ, ಕರೆದೋ ತನ್ನೀರೇ ನಮ್ಮ ಗಂಡ. ಪುರೋಹಿತ್ರೆ, ಗಂಡ ಕರ್ಕೊಂಡ್ ಬಂದಿದ್ದಾಯ್ತು ಸ್ವಾಮಿ. ಮೆಲ್ಲ ಕುಂಡ್ರಸಮ್ಮ, ಮೆಲ್ಲ ಕುಂಡ್ರಸಿ ಗಂಡನ. ಅಲ್ಲಿ ಮಳೆ ಇದು ಇದು ಇಲ್ಲ. ಇರ್ಲಿ ಇರ್ಲಿ ಇರ್ಲಿ, ಸಾಕು 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 ಸಾಕು. ಈಗ ಗಂಡು ಕರ್ಕೊಂಡ್ ಬಂದಿತ್ತಾಯ್ತು, ಈಗ ಹೆಣ್ಣು ಕರ್ಕೊಂಬರ್ಬೇಕು. ಮದುಮಗಳನ್ನ ಕರ್ಕೊಂಬರೋಣ. ಕರ್ಕೊಂಬರ್ಬೇಕಮ್ಮ. ಹಾಗೆ ಆಗ್ಲಿ ಪುರೋಹಿತ್ರೆ. ಕರೆದೋ ತಣ್ಣೀರೇ ನಮ್ಮ ಎಣ್ಣ, ಕರೆದೋ ತಣ್ಣೀರೇ ನಮ್ಮ ಎಣ್ಣ, ಕರೆದೋ ತಣ್ಣೀರೇ ನಮ್ಮ ಎಣ್ಣ ಮದುವಿಗೆ, ಕರೆದೋ ತಣ್ಣೀರೇ ನಮ್ಮ ಎಣ್ಣ. ಪುರೋಹಿತ್ರೆ, ಗಂಡೆಣ್ಣು ಕರ್ಕೊಂಬಂದಿದ್ದಾಯ್ತು ಸ್ವಾಮಿ. ಕರ್ಕೊಂಡ್ ಬಂದಿತ್ತಾಯ್ತಾ? ಬಸವಯ್ಯ, ನಿಂದು ಇಳ್ಸಪ್ಪ ಹುಲ್ಲುಡಿ. ನಾವು ರಾಜು ಸಾಕಾ? ಮಾಂಗಲ್ಯ ಉನ್ನಾದಲ್ಲ. ಇರಿ ಇರಿ. ವಧುವು ಈಗ ಬರಲಿ, ವರನು ಈಗ ಬರಲಿ, ಸುಲಗ್ನ ಸಾವುದಾನ. ಲಕ್ಷ್ಮೀನಾರಾಯಣ ಧ್ಯಾನ. ಎಲ್ಲಿ ಗಂಡು ಹೆಣ್ಣಿಗೆ ಹಾರ ತುರ ಏನು ತಂದಿಲ್ವಲ್ಲ? ಇಲ್ಲಪ್ಪ, ಗಂಡು ಹೆಣ್ಣಿಗೆ ಹಾರಗಳು ಇಲ್ಲಿದ್ವಲ್ಲ. ಇಲ್ಲಿ ತಗೊಂಬರ್ರಿ ಗಂಡು ಹೆಣ್ಣಿಗೆ ಹಾರನ. ಇಲ್ಲಿದೆ ತಗೊಳ್ಳಿ. ಸಾಕು ಬಿಡಮ್ಮ, ನಮ್ಮ ಸಾಕು ಅಕ್ಕನವ್ರು ಬಿಡಮ್ಮ. ಕೊಡ್ತಾವ್ರಿ, ಈಸ್ಕೊಳಿ ಪುರೋಹಿತ್ರೆ. ಬರಗಾಲ ಇರ್ಲಿ. ಬರಗಾಲ ಬರಗಾಲ ಅಂತೀರಾ, ಮಳೆ ಹುಯ್ತಾ ಇದೆ. ಅಮ್ಮ ತಗೊಳ್ಳಿ, ಇರ್ಲಿ. ಅಮ್ಮ ಪರಶಿವಮೂರ್ತಿ, ಮೊದಲು ಪಾರ್ವತಾದೇವಿಯ ಕೊರಳಿಗೆ ಈ ಪುಷ್ಪಮಾಲಿಕೆಯನ್ನು ಹಾಕುವರಾಗಿ. ಹಾಗೆ ಆಗ್ಲಿ ಪೂಜ್ಯರೇ. ಬಸವಯ್ಯ, ಪ್ರೇಮ ಭಾವದಲ್ಲಿಂದು ರಾಣಿಯ ಪ್ರೇಮ ಭಾವದಲ್ಲಿಂದು
ಮಾಲಿಕೆಯನ್ನ ಪರಶುವನ್ನು ಕೊಳ್ಳಲು ಅಂಬವಾದ ಕಂಡಕೀಗ ಅಂಬವಾದ ಕಂಡಕೀಗ ನಾ ಪುರವಿಂದರಿಸುವೆ ರಾಮನ ಪ್ರೇಮ ಭಾವದಲ್ಲಿ ಸುಂದರಾಂಗನ ಕಂಡ ಕರಳಿಗೆ ಸುಂದರಾಂಗನ ಕಂಡ ಕರಳಿಗೆ ಪುಷ್ಪಹಾರವನಾಗುವೆ ಆ ಪುಷ್ಪಹಾರವನಾಗುವೆ ಸುಂದರಾಂಗನ ಪ್ರೇಮ ಭಾವದಲ್ಲಿ ಬಸವಯ್ಯ ಇಲ್ಲಿ ಬಾರಪ್ಪ. ಕಾಲ ವಿಳಂಬ ಆಗ್ತಿದೆ. ರಾಹುಗಾಲ ಬೇರೆ ಹತ್ರ ಬರ್ತಾ ಇದೆ. ಆದ್ರಿಂದ ಮಾಂಗಲ್ಯ ಧಾರಣೆ ಮಾಡಿಸ್ಕೊಡ್ನ. ಅಲ್ಲಿ ಪಾಯಸ ಉಪ್ಪು ಹಾಕಿಸ್ಬೇಕು ಜನ ಮಂಗಲ್ಯಾಣ ಮಾಡ್ಸಯ್ಯ. ಉಪ್ಪು ಹಾಕ್ಸು, ನೀರ್ ಹಾಕ್ಸ್ಬೇಡ. ಯಾಕೆಂದ್ರೆ ಎಲೆಯಲ್ಲಿ ಇರಲ್ಲ. ಗೊತ್ತಾಯ್ತೆ? ಪರಶುಮೂರ್ತಿ ಪೂಜ್ಯರೇ, ಈ ಮಾಂಗಲ್ಯವನ್ನ ಪಾರ್ವತಿಯವರ ಕೊರಳಿಗೆ ಹಾಗೆ ಆಗಬಹುದು. ಸುಂದರಾಂಗಿಯ ಪ್ರೇಮ ಭಾವದೊಳಿಂದು ಮಗುವಿನರಿಸುವೆ. ಸುಂದರಾಂಗಿಯ ಪ್ರೇಮ ಭಾವದೊಳಿಂದು ಮಗುವಿನರಿಸುವೆ. ಸುಂದರಾಂಗಿಯ ಕಂಠ ಕೊರಳಿಗೆ ಸುಂದರಾಂಗಿಯ ಕಂಠ ಕೊರಳಿಗೆ ಸುಂದರಾಂಗಿಯ ಕಂಠ ಕೊರಳಿಗೆ ಮಾಂಗಲ್ಯವ ಧರಿಸುವೆ. ಸುಂದರಾಂಗಿಯ ಪ್ರೇಮ ಭಾವದೊಳಿಂದು ಮಗುವಿನರಿಸುವೆ. ಹಾಗೆ ಕುಳಿತುಕೊಳ್ಳಿ. ಮರೆತಿದ್ದೆ. ಪರಶುಮೂರ್ತಿ, ಪೂಜ್ಯರೇ, ಸ್ವಲ್ಪ ಮುಂದೆ ಬನ್ನಿ. ಇಲ್ಲ ಹೇಳಿ. ಸೂರ್ಯನ್ ಕಂಡ್ರ? ಕಂಡೆನು. ಚಂದ್ರನ್ ಕಂಡ್ರ? ಕಂಡೆನು. ಮುತ್ತಿನಂತ ನಿನ್ನ ಹೆಂಡತಿ ಮುಖವನ್ನು ನೋಡಿ ಹೆಸರೇಳುವರಾಗಿ ಶ್ರೀ ಬಾಲಗೌರಿಯು ಕದ್ದು ಎಣ್ಣನ ನೋಡೋನೆ ಮುದ್ದು ಮುಖಕ್ಕೆ ಸೋತೋನೆ. ಕದ್ದು ಎಣ್ಣನ ನೋಡೋನೆ ಮುದ್ದು ಮುಖಕ್ಕೆ ಸೋತೋನೆ. ನಿನ್ನಯ ಹೆಂಡತಿಯ ಸರೇನೋ, ನಿನ್ನಯ ಹೆಂಡತಿಯ ಸರೇನೋ. ಕದ್ದು ಎಣ್ಣನ ನೋಡೋನೆ ಮುದ್ದು ಮುಖಕ್ಕೆ ಸೋತೋನೆ. ಕದ್ದು ಎಣ್ಣನ ನೋಡೋನೆ ಮುದ್ದು ಮುಖಕ್ಕೆ ಸೋತೋನೆ. ನಿನ್ನಯ ಹೆಂಡತಿಯ ಸರೇನೋ, ನಿನ್ನಯ ಹೆಂಡತಿಯ ಸರೇನೋ. ಜಾಸ್ತಿ ಅಳ್ಳಾಡ್ಬೇಡಿ. ಸಾಕು ಸಾಕು ಸಾಕು. ಇರ್ಲಿ. ಅಮ್ಮ, ಸೂರ್ಯನ್ ಕಂಡ್ರ ತಾಯಿ? ಕಂಡಿರುವೆನು ಆಗ್ಲೇ ಹೇಳು. ಚಂದ್ರನ್ ಕಂಡ್ರ? ಕಂಡಿರುವೆನು. ನಿನ್ನ ಸೂರ್ಯ ಚಂದ್ರನ ನೋಡಿಕೊಂಡು ನಿನ್ನ ಗಂಡನ ಹೆಸರೇಳು ತಾಯಿ. ಕದ್ದು ಗಂಡನ ನೋಡೋಳೆ ಮುದ್ದು ಮುಖಕ್ಕೆ ಸೋತೋಳೆ. ಕದ್ದು ಗಂಡನ ನೋಡೋಳೆ ಮುದ್ದು ಮುಖಕ್ಕೆ ಸೋತೋಳೆ. ನಿನ್ನಯ ಗಂಡನ ಸರೇಳೆ, ನಿನ್ನಯ ಗಂಡನ ಸರೇಳೆ. ಯಾಕಮ್ಮ
ಇರ್ಲಿ. ಹಾ, ಈಗ ಬಸವಯ್ಯ ಏನಯ್ಯ? ಗಂಡು ಸುಮ್ಮನೆ ನಿಂತ್ಕೋಬೇಕು. ಬಿಡು ಕೈಯ ಬಿಗಿಯಾಗ ಅಯ್ಯಮ್ಮ ಏನು ಹೊಡೋಗಲ್ಲ, ಬಿಡು ಒಂದ್ ಸ್ವಲ್ಪ. ಬಸವಯ್ಯ ಆ ಇಲ್ಲಿ ಬಾಪ. ಏನಪ್ಪ? ಹೆಣ್ಣು ಮಕ್ಳೇನೋ ಆಸೆ ಚಿತ್ತಾಯ್ತು ಅಲ್ಲ, ಈಗ ಹೆಣ್ಣು ಮಕ್ಳು ಆಸೆ ಹಚ್ಬೇಕಲ್ಲ ಗಂಡು ಹೆಣ್ಣಿಗೆ. ನಾವು ಅದಕ್ಕೆ ಅಲ್ವಾ ಪುರೋಹಿತ್ರೆ ಬಂದಿರೋದು, ಎಷ್ಟು ಹಚ್ಚಿಸ್ಕೊಳ್ಳಿ ಪುರೋಹಿತ್ರೆ ಆಸೆನಾ. ಹುಟ್ಟಿತ್ತು ಇಲ್ಲಿ ಹಂಗೆಲ್ಲ ಉಜ್ಜಿಸ್ಕೋಬೇಡ, ಆಚೆ ಕರ್ಕೊಂಡು ಎಷ್ಟು ಬೇಕಾದ್ರೂ ಉಜ್ಜಿಸ್ಕೋ. ಸೊಳ್ಳೆ ಐತೇನೋ ಹೆಣ್ಣು ಮಗ ಮುಟ್ಟಾರೆ. ಇರ್ಲಿ, ಈ ಗಂಡು ಹೆಣ್ಣು ಕುಂಡ್ರಿಸಿ ಆಸೆ ಹಚ್ಬೇಕು. ಹಾಗೆ ಆಗ್ಲಿ ಪುರೋಹಿತ್ರೆ. ಇಲ್ವಾ ಓರಿ ಮುಟ್ಟೈದು ಹತ್ತ ಸುಮ್ಮನೆಯ ಓರಿ ಮುತ್ತೈದರಲ್ಲ ಎನ್ನೀರೇ ಶೋಭಾನ ಎನ್ನೀರೇ ಶಿವ ಪಾರ್ವತಿಗೆ ಆರತಿ ಬೆಳಗಿಲ್ಲೇ. ಆಯ್ತಮ್ಮ. ಇರ್ಲಿ ಬಸವಯ್ಯ, ಹೆಣ್ಣು ಮಕ್ಕಳು ಅಷ್ಟೇ ಹೆಚ್ಚಾಯ್ತು, ಈಗ ಒಬ್ಬ ಗಣಿಸ್ಬೇಕಲ್ಲ. ಗಂಡ್ಸ? ಹಾ, ನಾನು ಇಲ್ವಾ ಗಂಡ್ಸು? ಅಮ್ಮ ಹಂಗಂತಾರೇನು ಪುರೋಹಿತ್ರೆ? ಗಂಡಸರು ನಾನೇ ಗಂಡಸ್ತರ ಕಾಣಿಸ್ತಾ ಇಲ್ವಾ ಇಲ್ಲಿ? ಪಾಪ ಇವ್ ಗಂಡಸರು ಪುರೋಹಿತ್ರೆ. ಪಾಪ ಹೌದಾ? ಗಂಡಸರು ನಿನ್ಗೆ ಗೊತ್ತಮ್ಮ? ನಾವೇನ್ ನೋಡಿದೀವ ಪುರೋಹಿತ್ರೆ, ರೂಪದಲ್ಲಿ ಮಾತ್ರ ಗಂಡಸರ ತರ ಕಾಣ್ತಾರೆ. ಮತ್ತೆ ಇರ್ಲಿ ಬಿಡು, ನಾಳೆ ಚೆಕ್ ಮಾಡ್ಕೊಂಡಿವ್ರಿ. ನಾವ್ಯಾಕೆ ಮಾಡಮ್ಮ? ನೋಡಪ್ಪ, ಈಗ ಗಂಡು ಹೆಣ್ಣಿಗೆ ಆಸೆ ಹೆಚ್ಚು. ಯಾರಿಗೆ? ಗಂಡು ಹೆಣ್ಣಿಗೆ. ಸರಿ ಆಯ್ತು. ಹಾಗೆ ನಗ್ನಗ್ತಾ ಹೆಣ್ಣು ಮಕ್ಕಳ ಜೊತೆ ಸೇರ್ಕೊಂಡು ದನಿಗೂಡ್ತಿ ಭಯ ನಯ ವಿನಯದಿಂದ ಮಾವು ಬರ್ರ ಮೇಲೆ ಅಮ್ಮ ಹೇಳಯ್ಯ. ನೀವು ಬಂದ್ಬಿಡಿ ಅಮ್ಮ, ಇವ್ರೇನಿಲ್ಲ ಒಂತವ ಎತ್ ಬಂದಿಲ್ಲ, ಬಂದ್ಬಿಡಿ ನೀವು. ಬರ್ರ ಮೇಲೆ ಹೇಳಯ್ಯ. ಎಷ್ಟು ಪ್ರೀತಿ ನೋಡ್ದ ಪುರೋಹಿತ್ರೆ ನಿಮ್ಮ ಮೇಲೆ ನಮ್ಗೆ ಅಷ್ಟೇ ಆಸೆ ಕಣಮ್ಮ. ಬಾರ ಮೇಲೆ ಪಾಪ ಹೆಣ್ಣು ಮಾತಾಡಿ ಬಾರ ಮೇಲೆ. ಮುಟ್ಟಿ ಪಟ್ಟಿ ಮಾತಾಡ್ಸ್ಬೇಡ. ಆಗಲ್ಲ, ಹೆಣ್ಮಕ್ಳು ಮುಟ್ಟಬಾರ್ದಪ್ಪ. ಏನ್ ತಮಾಷೆ ಆಡ್ತೀಯ? ಹೆಣ್ಮಕ್ಳು ನಂಗೆ ಬಸವಯ್ಯ ಅಲ್ಲ ಕಣಮ್ಮ, ಹೇಳು ನಾಗಯ್ಯ. ನಾನು ಒಂದ್ ಪದ ಆಡ್ತೀನಿ, ಆ ಪದಕ್ಕೆ ಇಲ್ಲಮ್ಮ, ಆ ಪದಕ್ಕೆ ನೀವು ಸ್ವಲ್ಪ ಧ್ವನಿಗೊಳಿಸಿ.
ಹಾಗೆ ಆಗಲಿ ಬಸವಯ್ಯ. ಅಲ್ಲ ಕಣಯ್ಯ, ಯಾಕಮ್ಮ? ಶಿವ ಪಾರ್ವತಿಗೆ ಹಸೆ ಹೆಚ್ಚು ಅಂದ್ರೆ ಓ ಬಾಯೊಳಗೆ ತಿಳ್ಕೊಂತ ಇದೆಯಲ್ಲ. ಎಷ್ಟ್ ದಿನ ಆಯ್ತಲ್ಲ ಬರ್ಗೆಟ್ಟಿನ ಅನ್ನ ತಿಂದು? ಓ ಅಲ್ಲ ಕಣಮ್ಮ, ಆ? ಅದು ಪತ್ತಾದ್ಮೇಲೆ ನಿಮ್ಗೇನೋ ಗೊತ್ತೇನಮ್ಮ? ಗೊತ್ತಿಲ್ಲ. ಹೇಳ್ತೀವಿ ಕೇಳಮ್ಮ. ಅಲ್ಲ ಕಣಮ್ಮ, ಈಗಿನ ಕಾಲದಲ್ಲಿ ಅಕ್ಕಿ ರೈಟು ಯಾವ್ದು? ಸೋನಾ ಮುಸ್ರೆ. ಸೋನಾ ಮುಸುರಿ. ಸರಿ, ಅದೇ ಸೋನಾ ಮುಸ್ರೆ. ಸೋನಾ ಮುಸುರಿ ಕಣಯ್ಯ. ಬುಡೆ ಹಾಕ ಹೋಗ್ಲಿ ನ್ಯಾಲ್ಗೆ ತಿಕ್ಕಿಲ್ವೇನೋ. ಓ ಮಾಕಾಚ್ ನ್ಯಾಯ ಮಡಿಕಳಿಗೆ ನಗ್ನಂತ ಇರೋ ಮದುವೆ ಮನೆಯಲ್ಲಿ ಪಾಪ 70 ರೂಪಾಯಿ 80 ರೂಪಾಯಿ 90 ರೂಪಾಯಿ 100 ರೂಪಾಯಿ ಹೋಗಮ್ಮ ಅಲ್ಲಿ, ಅಷ್ಟೇ. ಅದ್ಯಾಕ್ರಿ ಮೊದ್ಲು ಬರ್ತೀರಾ ಎಳಗಾಲ ಬಂದಂಗೆ? ಬಾಯಿಗೆ ಹಾಕತ್ತಾ ಇದೀನಪ್ಪ. ಯಾವ ಆ? 1000 ಆಗ್ಲಿ ಆ, 100 ಆಗ್ಲಿ ಆ, ಈ ಜನಕ್ಕೆಲ್ಲ ಅನ್ನದಾನ ಮಾಡವ್ರಿ. ಆ. ನಿಮ್ಗೆ ಇಷ್ಟು ಅಕ್ಕಿ ಗೊತ್ತಿಲ್ವೇನಯ್ಯ? ಯೋ ಶಿವ ಪಾರ್ವತಿಗೆ ಹಸೆ ಹೆಚ್ಚೆ ಫಸ್ಟ್. ಇವ್ರಿಗೂ ಸರಿ ಆಯ್ತು, ನಾನು ಹೇಳ್ದಂಗೆ ಹೇಳ್ರಮ್ಮ. ಅತ್ತಿಂದ ಅದು ಬಂತು, ಇತ್ತಿಂದ ಇದು ಬಂತು. ಅತ್ತಿಂದ ಅದು ಬಂತು, ಇತ್ತಿಂದ ಇದು ಬಂತು. ಒಂದೇ ಬದಾಡೆ ತಗುಕೊಂಡು ಗೋ ಬಂದಿರೆ, ಗೋಮನ ಬಂದಿರೆ, ಗೋ ಬಂದಿರೆ, ಶಾಲೆ ಕಂಡೋಡಿಸಿದೆ. ಏ ಬಸವಯ್ಯ, ಆ? ಬಾರಿ ಇಲ್ಲಿ ಏನಮ್ಮ? ಗಂಡನಿಗೆ ಹಸೆ ಹೆಚ್ಚು ಅಂದ್ರೆ ಈ ತುಂಬಿದ ಸಭೆ ಒಳಗೆ ಅಣ್ಣ ತಮ್ದಿರವ್ರೆ, ಅಕ್ಕ ತಂಗಿದಿರವ್ರೆ, ಈ ಪುರದ ಪುಣ್ಯಾತ್ಮರ ಮುಂದೆ ನಮ್ ಸೀರೆ ಕೈ ಹಾಕ್ತಲ್ಲ, ನಿನ್ಗೇನು ಮಾನ ಮರ್ಯಾದಿಲ್ವೇನಯ್ಯ? ಓ ನಾನು ನಿಮ್ಮ ಸೀರೆ ಕೈ ಹಾಕೋದ್ನ? ಇನ್ನೇನಯ್ಯ? ಅದು ತಾತ್ಪರ್ಯ ನಿಮ್ಗೇನೋ ಗೊತ್ತೇನಮ್ಮ? ಏನಯ್ಯ? ಹೇಳ್ತೀನಿ ಕಣಮ್ಮ. ಹೇಳಯ್ಯ. ಎಲ್ಲ ಕಣಮ್ಮ, ಈಗಿನ ಕಾಲ ಸೀರೆಗಳು ಹಾ. ದೊಡ್ಡಪಂದವು. ಹಾ. 16 ಮಾಳು ಸೀರೆಗಳು. ಕೈಯಲ್ಲಿ ತೋರಿಸ್ತೀಯಾ? ಆ? ಲಟ್ಟ ಕೈಯ? ಓ ಹಾ? ನಾನ್ ತೋರಿಸಿದ್ದು 16 ಮಾಡದವು ಅಂತ ಹಿಂಗ್ ಹೇಳಿದ್ದು. ಹಾ. ಅದು ಬೇರೆ, ಈಗಿನ ಕಾಲ ಹೆಂಗಸ್ರುಗಳು ಒಕ್ಲ ಬಿಟ್ಟು 3 ಇಂಚ್ ಕೆಳಗಡೆ ಕೊಡ್ತಾರೆ. ಎಲ್ಲಿ? ಆ? ಎಲ್ಲಿ? ಯಾವ ಕಡಿಕೆ? ಇಲ್ಲಲ್ಲ ಕಣಮ್ಮ, 10 ಕಡೆ ಸಿರಾಪ ಒಂದ್ ಕಡಿಕೆ. ಒಕ್ಲೆ ಬಿಟ್ಟು 3 ಇಂಚು ನಾನು ಹುಟ್ಟಿದ್ದೆ ಅದಕ್ಕೆ. ಓ ಕುಂಬಳಕಾಯಿ ಕಳ್ಳಿಂದ ಎಗ್ಗು ತಟ್ಕೊಳಕತ್ತಾಳ. ಅದಕ್ಕೆ ಅದು ಬೇರೆ ತುಂತುರು ಮಳೆನೇ ಉಯ್ದ್ಬಿಟ್ಟದೆ. ರೋಡೆಲ್ಲ ಕೆಸರಾಗ್ಬಿಟ್ಟದೆ. 1000 ರೂಪಾಯಿ ಸೀರೆಗಳು ಅಂಚೆಲ್ಲ ಹಾಳಾಗೋಯ್ತವೆ ಅಂತ ಅಂದ್ಬಿಟ್ಟು ಓಸಿ ಮ್ಯಾಲ್ ಕಿತ್ಕಮ್ಮ ಅದ್ನ. ಪಾಪ. ಬಸವಯ್ಯ ಏ, ಕನಕ, ಹೇಳಿ. ಇವ್ನು ಹಂಚ್ ನೋಡಕ್ ಬಂದಿಲ್ಲ ಕಣೆ, ಮಿಂಚು ನೋಡ್ಬಿಟ್ಟು ಅವನ್ ಕಣೆ. ಮ್ಯಾಲೆತ್ತಿ ಮಿಂಚ್ ನೋಡಕ್ ಬಂದವ್ರಿ. ಏ ಬಸವಯ್ಯ, ಅದು ಆಗಿರ್ಲಿ, ಬಸವಯ್ಯ. ನಾವಿನ್ನ ಬೇರೆ ಬೇರೆ ಚೌಟ್ರಿಗಳಿಗೆ ಹೋಗ್ಬೇಕು. ಕಾಲ ಗೃಹ ವಿಳಂಬ ಪ್ರವೇಶ. ಆಗ್ತಾ ಇದೆ. ಫಸ್ಟ್ಗೆ ನೀವ್ ಸ್ವಲ್ಪ ಇರಿ, ನಮ್ದು ಸೆಟ್ಲ್ ಮಾಡ್ಕೊಂಡು ನಾವು ಹೋಗ್ತೀವಿ. ಮಾಡ್ಕೊಂಡ್ರೆ ಇಲ್ಲೋಡಯ್ಯ, ನಾವಿನ್ನ ಗೃಹ ಪ್ರವೇಶ, ಮದುವೆ, ಮುಂಜಿ ಇತ್ಯಾದಿ ಮುಂಜಿಗೆ ಹೊಸ್ಗೆ ಬೇರೆ ಹೋಗ್ತೀಯಾ? ಎಲ್ಲ ಮಾಡ್ತೀವಿ ಕಣಯ್ಯ. ಶೋಭನ ಇವೆಲ್ಲ ಮಾಡ್ಬೇಕು ನಾವು. ನೀನು ಬಿಟ್ರೆ ಎಲ್ಲಾ ಮಾಡ್ತೀಯ. ಆದ ಕಾರಣ ಚೀಟಿನೂ ಮಾಡಿಸ್ಬಿಡ್ತಾಳೆ. ಆದ ಕಾರಣ ನಾವಿನ್ನ ಮುಂದೂರ್ಗ್ ಹೋಗ್ಬೇಕು. ನಮ್ದು ಅಮೌಂಟ್ ಸೆಟ್ಲ್ ಮಾಡ್ಬಿಡಯ್ಯ. ಅಲ್ಲಿ ಎತ್ತಡಿಯಮ್ಮ, ಅಲ್ಲಿ ಏನ್ನ ಎಲೆನಾ? ಅಂದಾಗೆ ನಿನ್ಗೆ ಇನ್ನೊಂದು ವಿಚಾರ ಹೇಳ್ಬೇಕಣ್ಣಯ್ಯ. ನಾನು ಕ್ಯಾಶ್ ಮುಟ್ಟಲ್ಲ. ನನ್ಗೆ ಫೋನ್ ಪೇ ಮಾಡ್ತೀಯ ಇಲ್ಲ ಗೂಗಲ್ ಪೇ ಮಾಡ್ತೀಯ? ಯಾವ್ದೋ ಅವ್ನು ಮಾಡ್ತೀನಿ ನಡಿಗೆ. ಅವಳಿಗೆ ಪೇಟಿಎಂ ಮಾಡಯ್ಯ. ನಾನು ಮಾಡ್ತೀನಿ ನಡೀರಿ. ಬಸವಯ್ಯ ನೋಡಪ್ಪ, ಇವತ್ತು ನಾನು ನೆಲಮಂಗಲ ಚೌಟ್ರಿ ಕೆಲ್ಸಕ್ಕೆ ಹೋಗ್ಬೇಕು. ಆದ್ರಿಂದ ಕಾಲ ವಿಳಂಬ ಆಯ್ತಾ ಇದೆ. ನನ್ಗೆ ಬರ್ಬೇಕಾದಂತ ಒಂದು ಬಹುಮಾನ ಅಕ್ಕಿ ದಾನ, ಆಮೇಲೆ ಕುಂಬಳಕಾಯಿ ದಾನ, ಅನಂತರ ಹಣ. ಅಣ್ಣ ಅವೆಲ್ಲ ಕೊಡ್ತೀನಿ. ಹಾ. ಹೌದು, ಪೂರಾ ನೋಟು ಚಿಲ್ಲರೆ ಇಲ್ಲ. ಚಿಲ್ರೆ ಇಲ್ವಾ? ಆಹಾ. ಯೋ, ಈ ದೇವಾಲಯದಲ್ಲಿ ಇಷ್ಟು ರಂಗಮಂಟಪ ಹಾಕ್ಸಿ ಇಷ್ಟು ಜನಕ್ಕೆ ಅನ್ನದಾನ ಮಾಡಿರೋರು ನೀವು ಈ ಚಿಲ್ರೆ ಇಲ್ಲ ಅಂತಾರೆ ಹೆಂಗೆ? ಕಾಸಿಲ್ವಲ್ ಹೌದು, ಈ ಚೆನ್ನಾಗಿ ಕುಂಡಿಸ್ಕೊಂಡು ಇಷ್ಟು ಗ್ರ್ಯಾಂಡಾಗಿ ಮದುವೆ ಪಾರ್ವತಿ ಮದುವೆ ಮಾಡ್ತಾ ಇದೀನಿ. ಮಾನ ಮರಿ ತೆಗಿತಲ್ಲ.
ರೂಪಾಯ. ಇದು ಮಾನ ಮರಿ ತೆಗಿಸಲಯ್ಯ. ಹೋಗ್ಲಿ ಕೊಡಪ್ಪ, ಇನ್ನೇನ್ ಮಾಡ್ತೀಯ? ಬಾರ್ಗೇಟ್ ಪುರ್ಪುರ್ಲಿ ನಮ್ಗೆ ಕರ್ಕೊಂಡ್ಬಂದಿದ್ದ ಅದನ್ನೇ ಕೊಡು, ಇನ್ನೇನ್ ಮಾಡಕ್ಕಾಗಲ್ಲ. ಬಾರ್ಗೇಟ್ ಆ 3 ರೂಪಾಯಿ ಬಿಡಲ್ಲ ಅಂತ ಬೆಳಗ್ಗೆ ಬೀಡಿ ಸೇದ್ಕೊಳ್ಳೋಣ ಅಂತ ಮುಡಿಕೊಂಡಿದ್ದಿ.